साक्षी तुम्ही हो चेतन रूपा, तुम्ही हो चेतन रूपा। गुरुदेव दर्शन दीजो, गुरुदेव दर्शन दीजो, तुम्ही हो ज्ञान प्रदाता, तुम्ही हो ज्ञान प्रदाता। अनाथनाथ दीनबंधु, अनाथनाथ दीनबंधु, तुम्ही हो आनंद रूपा, तुम्ही हो आनंद रूपा। आव गुरुदेव दर्शन दीजो, आव गुरुदेव दर्शन दीजो, तुम्ही हो ज्ञान प्रदाता, तुम्ही हो ज्ञान प्रदाता। अज्ञाननाशक शरण संरक्षक, अज्ञाननाशक शरण संरक्षक, आत्मा ज्ञान प्रदाता, आत्मा ज्ञान प्रदाता। गुरुदेव दर्शन दीजो, गुरुदेव दर्शन दीजो, तुम्ही हो ज्ञान प्रदाता, तुम्ही हो ज्ञान प्रदाता, तुम्ही हो ज्ञान प्रदाता, तुम्ही हो ज्ञान प्रदाता। तिष्ठति ज्ञानरूपं नररूपं वीरमो, वासनाजालसर्वत्रं ज्ञानदृष्टिविनश्यते। त्वं कबीरमहावन्दे ज्ञानीनामधिगर्भवः, व्यासमहावन्दनं बोधज्ञानविमुच्यते। नमोऽस्तु ते कबीरस्य साधुवृन्द, नमोऽस्तु ते गोस्वामी धर्मदासस्य वन्दनं च पुनः। बोलिए श्री सत्यनामादि कबीर साहेब की जय, सद्गुरु श्री मानसा साहेब की जय, गुरु माता जी की जय, सर्व संत महंत की जय। ಒಂದು 10 ನಿಮಿಷ ಹೇಳಿ ಬನ್ನಿ. ಬೇರೆ ಯಾರು ಇಲ್ಲ ಹೇಳೋರು, ಬನ್ನಿ ಒಂದು 10 ನಿಮಿಷ ಚೇರ್ ಇಲ್ಲೇ ಇದೆ. ಹಲೋ ಬಂದಿರತಕ್ಕಂಥ ಎಲ್ಲ ಸಾಧು ಸಜ್ಜನರಿಗೆ, ಅಕ್ಕಂದರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ನಾನಿವಾಗ ಹೇಳೋ ವಿಷಯ, ನಮ್ಮ ಜೀವನದಲ್ಲಿ ಯಾಕೆ ನೆಮ್ಮದಿ ಇಲ್ಲ ಅಂತ. ನೆಮ್ಮದಿಯಿಂದ ಜೀವನ ಸಾಗಿಸ್ಬೋದು, ಅದಕ್ಕೆ ಕಾರಣ ಆಗಿರುವಂಥದ್ದು ನಾವು ಮಾಡ್ಕೊಳ್ತಾ ಇಲ್ಲ. ನಾವು ಕೆಲಸ ಆಗಿ ಒಂದು ಕರ್ಮ ಆಗಲಿ ಆರಿಸ್ಕೊಬೇಕಾದ್ರೆ ಧರ್ಮದ ಕರ್ಮನ ನಾವು ಆರಿಸ್ಕೊಬೇಕು. ಆದರೆ ನಾವು ಅದನ್ನು ಆರಿಸ್ಕೊಳ್ತಾ ಇಲ್ಲ. ಇಷ್ಟವಿದ್ದ ಜೀವನ ಕಷ್ಟ ಅಲ್ವಾ ಮಾಡೋಕ್ಕೆ, ಎಲ್ಲರಿಗೂ ಕಷ್ಟನೇ. ಒಂದೊಂದು ದಿನ ಕಳೆಯೋದು ಎಷ್ಟು ಕಷ್ಟ ಅಂತ ಅದು ಮನೆಗೆ ಹೆಂಗಸರು ತುಂಬ ಕಷ್ಟ. ಅಂದರೆ ಇದಕ್ಕೆ ಇದು ಬಂದಮೇಲೆ ಬಂದಮೇಲೆ ಕಷ್ಟ ಅನ್ಸಲ್ಲ, ತುಂಬ ಚೆನ್ನಾಗಿದೆ.
ಆದರೆ ಎಷ್ಟು ಸುಲಭವಾಗಿ ತಗೊಳ್ತಾರಲ್ಲ ಇವರು ಅನಿಸುತ್ತೆ ನಮ್ಮ ಮನೇಲಿ ನನ್ನ ನೋಡಿದ್ರೆ. ನೀವೇನು ಇಷ್ಟು ಈಸಿಯಾಗಿ ತೊಗೊತೀರಾ ಅಂತಾರೆ. ಅದು ಕಷ್ಟ ಅಲ್ಲ ಅಂತ ನಮಗೆ ಗೊತ್ತು. ಅದು ನಮ್ಮದೇ, ನಾವು ಮಾಡಿರೋದೇ. ಅದರಿಂದ ಅದಕ್ಕೇನು ಅಳೋದಿದೆ ಅಂತ. ಸೊ ನಾವು ಗುರುನ ಪ್ರತಿದಿನ ಕೇಳಬೇಕು, ಈ ಬಂಧನದಿಂದ ನಮ್ಮನ್ನು ಯಾವಾಗ ಪಾರು ಮಾಡ್ತೀಯಪ್ಪ ಅಂತ. ಒಬ್ಬನು ಒಂದು ಮರದಡಿ, ತುಂಬ ಹಳೆಯದಾದ ಒಂದು ಹಳೆಯ ಮರ, ಅದರಡಿ ತಪಸ್ಸು ಮಾಡ್ತಾ ಇರ್ತಾನೆ ಭಗವಂತನ. ಅವನ್ನ ನಾನು ನೋಡಲೇಬೇಕು ಅಂತ ಎಷ್ಟೋ ವರ್ಷಗಳು ಮಾಡ್ತಾನೆ ಇದ್ದಾನೆ. ಒಂದಿನ ಆ ಊರಿಗೆ ಭೀಕರ ಇದು ಮಳೆಗಾಲ, ಪ್ರಳಯ ಆಗೋಯ್ತು. ಎಲ್ಲ ಊರು ಬಿಟ್ಟು ಹೋಗ್ರಿ ಅಂತ ಎಲ್ಲ ಹೇಳಿದ್ರು, ಸೂಚನೆ ಕೊಟ್ಟರು. ಆದರೆ ಯಾರು ಅಷ್ಟು ತಗೊಂಡಿಲ್ಲ, ಕಾನ್ಷಿಯಸ್ ತಗೊಂಡಿಲ್ಲ, ಎಲ್ಲ ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ಇನ್ನು ಊರ ಹತ್ರಕ್ಕೆ ಬರೋಕ್ಕೆ ಶುರುವಾಯಿತು. ಎಲ್ಲ ಊರು ಖಾಲಿ ಮಾಡ್ತಾಯಿದ್ರು. ಊರು ಖಾಲಿ ಮಾಡೋವಾಗ ಅವನ್ನ ಕರೆದ್ರು, ನೋಡಪ್ಪ ಹೀಗೆ ಪ್ರಳಯ ಆಗಿದೆ, ನೀನು ಹೊರಡು ನೋಡು, ನಾವು ಮುಳುಗೋಗ್ಬೋದು ಅಂತ. ಹೋಗು, ನಾನು ಎಷ್ಟು ವರ್ಷದಿಂದ ಭಗವಂತನ ತಪಸ್ಸು ಮಾಡ್ತಾ ಇದ್ದೀನಿ, ಆ ಭಗವಂತನೇ ಬಂದು ನಾನು ಕರಿಬೇಕು ಅಂತ ಹೇಳ್ತಾರೆ. ಸರಿ, ಅವರು ಇವ್ರು ಮುಳುಗ್ತಾ ಇರಬೇಕು ಅಂತ ಹೊರಟು. ಇನ್ನೂ ಸ್ವಲ್ಪ ನೀರು ಅಲ್ಲಿವರೆಗೂ ಬಂತು. ಇನ್ನು ಸ್ವಲ್ಪ ಮೇಲೆ ಕುತ್ಕೊಂಡೆ. ಅಲ್ಲಿಗೂ ಹೋಗೋದು ಎಷ್ಟೋ ಜನ ಕರೆದ್ರು, ಪಾಪ ಹಿಂಗೆ ಮುಳುಗೋದ್ಯಾ, ನಮ್ಮ ಜೊತೆ ಇವಪ್ಪ ಅಂತ. ಆದರೂ ಅವ್ನು ಕಿವಿ ಕೇಳಿಸ್ಕೊಳ್ಳಿಲ್ಲ. ನನಗೆ ಭಗವಂತಂದು ನಂಬಿಕೆ ಇದೆ, ಅವನೇ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಇನ್ನೂ ಮಳೆ ಇನ್ನೂ ಬಂತು. ನೀರು ಹತ್ರ ಬಂದಂಗೆ ನಮ್ಮ ಮರದ ಮೇಲೆ ಕುತ್ಕೊಳಕ್ಕೆ ಶುರು ಮಾಡ್ದ. ಆದರೆ ಇನ್ನೂ ಮೇಲೂ ಹೋದ. ಆಮೇಲೆ ಅಲ್ಲಿವರೆಗೂ ಮಳೆ ಇದು ನೀರು ಬಂದು ಪ್ರಳಯ ಆಗಿ ಅವನು ಮುಳುಗಿ ಸತ್ತೋದ. ಸತ್ತ ಮೇಲೆ ಹೋಗ್ಬೇಕಲ್ಲ ಮೇಲಕ್ಕೆ, ಸ್ವರ್ಗ ನರ್ಕ ಅಂತ ಮಾಡ್ಕೊಂಡಿದ್ದೀವಲ್ಲ. ಅಲ್ಲಿ ಹೋದಾಗ ನಾನು ಯಾಕೆ ಬರಲಿ ನಿಮ್ಮ ಜೊತೆ ಅಂತ ಕೇಳಿದೆ. ನನ್ನ ಭಗವಂತನೇ ಕರಿಬೇಕು, ಸ್ವರ್ಗಕ್ಕಾಗಿ ನರ್ಕಕ್ಕಾಗಿ ಹೋಗ್ಬೇಕಾದ್ರೆ ನನ್ನ ಭಗವಂತ ಕರಿಬೇಕು. ಇಷ್ಟು ದಿನ ಕರೆದಿದ್ದು ನೀನು ಯಾರು ಅಂತ ಕೇಳಿದ್ರು. ನಿನ್ನ ಕಾಲವರೆಗೂ ಬಂದಿದೆಯಲ್ಲಪ್ಪ ನೀರು, ಬಾ ನಮ್ಮ ಜೊತೆ ಅಂತ ಕರೆದಿದ್ದು ಯಾರು ನಿನ್ನ? ಮತ್ತೆ ನೀನು ಮರದ ಮೇಲೆ ಕೂತ್ಕೊಂಡೆ, ಅವಾಗೂ ಕರೆದ್ವಿ, ನೀನು ಬರಲಿಲ್ಲ. ಅಂದರೆ ನಿನ್ನಂತ ಮೂರ್ಖ ಅಂತ, ಶತಮೂರ್ಖ ನೀನು. ಆದರೆ ನೀನು ಅಲ್ಲಿಗೂ ಇಲ್ಲ ಇಲ್ಲಿಗೂ ಇಲ್ಲ ಅಂತ ಹೇಳಿ, ಆ ಥರ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳೋದು. ನಾನು ನನ್ನದು ಅನ್ನೋದು ವಿಷಯ, ನಮ್ಮದು ಪ್ರತಿಯೊಂದು ವಸ್ತುಗಳಲ್ಲೂ ನಮ್ಮದು ಅನ್ನೋದು ಪ್ರಿಂಟ್ ಆಗೋಗ್ತಿದೆ ನಮ್ಮ ಮನಸ್ಸಲ್ಲಿ. ನಾನು ನನ್ನದು ಅನ್ನೋದು ಅದನ್ನು ಬಿಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಮುಂದೆ ಮುಂದೆ ಕೇಳಿಸುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಆತ್ಮದ ಸಂಬಂಧ ಅಂದರೆ ದೇವರ ಜೊತೆ ಸಂಬಂಧ. ಗುರುಗಳ ಜೊತೆ ನಾವು ಅವನ್ನ ಅನುಸರಿಸೋದು ಅಷ್ಟು ಸುಲಭ ಅಲ್ಲ. ಗುರುನ ನಾವು ಹುಡ್ಕೊಂಡೋಗ್ಬೇಕು. ಗುರುನೇ ಇವಾಗ ಹುಡ್ಕೊಂಡು ಹೋಗೋದು ನಾವೇನೇ ಶಿಷ್ಯ ಬೇಡ. ಯಾಕೆ ಅಂದರೆ ಒಂದು ಮಟ್ಟದಲ್ಲಿ ನಾನು ಸೇರ್ಕೊಬೇಕು, ಗುರುಗಳ ಜೊತೆ ಸೇರ್ಕೊಂಡೋಗಿ ದೀಕ್ಷೆ ತಗೊಬೇಕು ಅಂತ. 1 ವರ್ಷ ಆಯಿತು, 2 ವರ್ಷ, ಆ ಗುರುಗಳು ಅಷ್ಟು ಕೆಲಸ ಹೇಳಿ ಮಾಡಿಸೋರು. ದಿನ ಬೈಕೊಂಡೇ ಅವ್ನು ಮಾಡ್ತಾಯಿದ್ದಾರೆ ಕೆಲಸ. ಹಿಂಗೆ ಹೇಳ್ತಾ ಏನು ಗುರು ಇವರು, ನನ್ನ ದೀಕ್ಷೆ ಕೊಟ್ಟು ಕಳಿಸ್ತೀರ ಅಂತ. ಆಮೇಲಿಂದ ಜಾಸ್ತಿ ದಿನ ಆಯಿತು, ನೋಡ್ತಾ ಆಗಲಿಲ್ಲ ಅವರು. ಇವರು ಮಾಡಿಸ್ತಾನೆ ಇರ್ತಾರೆ ಕೆಲಸ, ಅವನಿಗೆ ಸಾಕಾಗಿ ಈಚೆ ಬಂದ್ಬಿಡ್ತಾನೆ. ಅವಾಗ ನರಸಿಂಹ ಸರಸ್ವತಿ ಭಾರತಿ ಅನ್ನೋದು ಕಾಡಿನ ಮುಖ ಬರ್ತಾ ಇರ್ತಾರೆ. ಇವರು ಎದುರಿಗೆ ಬರ್ತಾ ಇರ್ತಾನೆ. ಬೇಸತ್ತು ನಾನು ಸತ್ತೋಗ್ಬಿಡ್ಬೇಕು ಅನ್ನೋವರೆಗೂ ಅವ್ನ ಮನಸ್ಸು ಬಂದಿರುತ್ತೆ. ಆವಾಗ ಅವರು ಕೇಳ್ತಾರೆ, ಯಾಕಪ್ಪ ಈ ರೀತಿ ಇದೆಯಾ ಅಂತ. ನಾನು ಹಿಂಗೆ ಒಬ್ಬ ಗುರುಗಳನ್ನ ಆಶ್ರಯಿಸಿದ್ದೆ. ಆ ಗುರುನೇ ಅಲ್ಲ, ಅಸಾಧ್ಯವಾದ ಕೆಲಸ ಹೇಳ್ತಾರೆ ನನಗೆ. ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ನಾನು ಮಠ ಬಿಟ್ಟು ಈಚೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ಮೂರ್ಖ ನೀನು, ಆ ಊಟದ ಅನ್ನ ತಿನ್ನೋ ಜಾಗದಲ್ಲಿ ಏಸಿಗೆ ಮಾಡ್ಕೊಂಡಂಗೆ ಆಗೈತೆ ನಿನ್ನ ಕೆಲಸ. ಆದ್ದರಿಂದ ನೀನು ಅವ್ರನ್ನ ಕ್ಷಮೆ ಕೇಳಿ ಮತ್ತೆ ಅಲ್ಲಿ ಸೇರ್ಕೊಂಡಾಗ, ಇಲ್ಲ ಗುರುಗಳೇ ನನಗೆ ಆಗಲ್ಲ, ನಾನು ಪ್ರಾಣತ್ಯಾಗ ಮಾಡ್ತೀನಿ ಅಂದಾಗ ಅವರೇ ಅವ್ನಿಗೆ ದೀಕ್ಷೆ ಕೊಡ್ತಾರೆ. ಇಷ್ಟು ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ ನೀನು, ಆಯಿತು, ಗುರು ಸೇವೆ ಮಾಡೋದಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ.
ಮತ್ತು ಇನ್ನೊಂದು ಸಾಯಿಬಾಬಾ ಅವರು ನಾನು ಹೇಳ್ದಂತ ಹ್ಞೂ ಹೇಳಿ ಸಾಯಿಬಾಬಾ ಅವ್ರದ್ದೆಲ್ಲ ಏನು ಇಲ್ಲ ಇಲ್ಲ ಸುಮ್ಮನೆ ಇದು ಒಂದು ಹೇಳ್ಬೇಕು ಅಂದರೆ ಯಾರ್ದಾರ ಬೇಕಲ್ಲ ಅಷ್ಟು ಸರಿ. ಸುಲಭವಾಗಿ ನಂಬಲ್ಲ. ಸಾಯಿಬಾಬಂದು ಯಾವುದೋ ವೇದ ವಾಟ್ಸಪ್ಪಲ್ಲಿ ಸಾಯಿಬಾಬಂದು ಯಾವುದೋ ವೇದ ಪುರಾಣಗಳಲ್ಲಿ ಇಲ್ಲ, ಸುಮ್ಮನೆ ಈ ಜನರೇ ಸೃಷ್ಟಿ ಮಾಡಿದ್ರು. ಅವರು ಗುಪ್ತದಳದಿಂದ ಗುಪ್ತಚರರಾಗಿ ನಮ್ಮ ಇಂಡಿಯಾಗೆ ಬಂದಿದ್ದರು. ಆಮೇಲೆ ಅವರು ಪರಿವರ್ತನೆ ಆಗಿ ಸಾಯಿಬಾಬಾ ಆಗಿರೋದು ಇವಾಗೆಲ್ಲ ಪ್ರಚಲಿತ ಇದೆ. ಅವ್ರವ್ರ ಇಷ್ಟ ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಕೊಂಡ್ರೆ ಅಂತ ಸುಮ್ಮನೆ ಹೇಳಿ ಪರವಾಗಿಲ್ಲ. ಮುಸ್ಲಿಮ್ ದೀಕ್ಷೆ ಇತ್ತು. ಸಾಯಿಬಾಬಾ ಅವರಿಗೆ ಒಬ್ಬರು ಶಿಷ್ಯರು ಇರ್ತಾರೆ. ಅವ್ರಿಗೆ ಸಾಯಿಬಾಬಾ ಚರಿತ್ರೆ ಬರಿಬೇಕು ಅಂತ ತುಂಬ ಇಷ್ಟ. ಬರಿಬೇಕು ಅಂದರೆ ಅಷ್ಟು ಸುಲಭ ಆಗಲ್ಲ. ಎಷ್ಟು ಸಲ ಅವ್ರು ಕೂತ್ಕೊಂಡ್ರು ಬರೆಯೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಒಂದಿನ ಅವರು ಬಾಬಾ ಅವ್ರನ್ನೇ ಕೇಳಿದ್ರಂತೆ, ನೀನು ಚರಿತ್ರೆ ಬರಿಬೇಕು ಅಂತ ಇದೆಯಲ್ಲ, ನನಗೆ ಬರೆಯೋಕ್ಕಾಗ್ತಾ ಇಲ್ಲ ಅಂತಾರೆ. ಅವ್ರು ಹೇಳ್ತಾರೆ, ಇಂಥ ಜಾಗದಲ್ಲಿ ಒಬ್ಬರು ಮನೆಗೆ ಹೋಗಿ ಬಾ, 2 ದಿನ ಇಟ್ಬಿಟ್ಟು ಬಾ ಅಂತ ಕಳಿಸ್ತಾರೆ. ಏನು ವಿಶೇಷ ಅಂಥದ್ದು ಅಂತ ಇವ್ರು ಹೋಗ್ತಾರೆ ಅವ್ರ ಮನೆಗೆ. ಒಬ್ಬ ಶ್ರೀಮಂತರ ಮನೆಗೆ ಅಲ್ಲಿ ಹೋಗಿದ್ದಾಗ ಅವ್ರ ಹೆಸರು ಹೇಳ್ದಾಗ ಅವ್ರು ಇರಿಸ್ಕೊಳ್ತಾರೆ, ವಿಚಾರ ಎಲ್ಲ ಮಾಡ್ತಾರೆ. ಯಾರೋ ಹಾಡು ಹೇಳ್ದಂಗೆ ಕೇಳಿಸುತ್ತೆ ಅವ್ರಿಗೆ. ನೋಡಿದಾಗ ಒಂದು ಹುಡುಗಿ ಪಾತ್ರೆ ಬೆಳಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ದೇವರು ವರ್ಣನೆ ಮಾಡಿ ಅಂತ ಪೀತಾಂಬರ ವಸ್ತ್ರ ಉಟ್ಕೊಂಡಿದ್ಯಪ್ಪ, ಇಷ್ಟು ಒಡವೆ ಇಂಥ ಒಡವೆಗಳು ಹಾಕ್ಕೊಂಡಿದ್ದೆ ಅಂತ ಹಾಡು ಹೇಳ್ಕೊಂಡು ಬೆಳಗ್ತಾ ಇರ್ತಾರೆ. ಇವ್ರಿಗೆ ಆಶ್ಚರ್ಯ ಆಗ್ದು, ಇವು ಅಷ್ಟೊಂದು ನೋಡಿದಾಳೆ ಹುಡುಗಿ ಅಂತ. ನೋಡಿದ್ರೆ ಅವಳಿಗೆ ಅರ್ಧ ಬಟ್ಟೆ ಹಾಕ್ಕೊಂಡಿರ್ತಿದ್ದವಳು, ಪಾತ್ರೆ ತೊಳಿತಾಳೆ. ಅವ್ರಿಗೆ ಕೆಡ್ಕ ಅನಿಸ್ತಿದೆ ಕಾಲು. ಹೊಸ ಬಟ್ಟೆ ಕೊಟ್ಟರೆ ಇನ್ನೇಂಗೆ ಆಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಬೆಳಿಗ್ಗೆ ಅವಳಿಗೆ ಒಂದು ಹೊಸ ಬಟ್ಟೆ ಕೊಟ್ಟಾಗ ಅದನ್ನು ಹಾಕ್ಕೊತಿದ್ದು ಖುಷಿಯಾಗಿ ಹಾಡು ಹೇಳ್ತಾಳೆ. ಮತ್ತೆ ನಾಳೆ ನೋಡ್ತಾರೆ, ಆದರೆ ಅವಳು ಅಷ್ಟೇ ಚೆನ್ನಾಗಿ ಹಾಡು ಹೇಳ್ತಾ ಇರ್ತಾಳೆ, ಆದರೆ ಹಳೆ ಬಟ್ಟೆ ಹಾಕ್ಕೊಂಡು. ಇದು ಅರ್ಥ ಏನು ಅಂದರೆ, ನಾವು ಹೆಂಗಿದ್ರು ಒಂದೇ ಥರ ಇರಬೇಕು, ಒಂದೇ ಸಮ ಇರಬೇಕು ಅಂತ ಮನಸ್ಸಿರ್ಬೇಕು ಅಂತ ಇವರು ಇದನ್ನು ಹೇಳೋದಕ್ಕೆ ಒಂದು ಚಿಕ್ಕ ಕಥೆ ತಗೊಂಡ್ತಾರೆ. ಇದು ನನ್ನ ಮನಸ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಇದು ಇಂಥದ್ದು ಹಾಕ್ಕೊಂಡ್ರು ನಾನು ಹಿಂಗೆ ಇರಬೇಕು, ಅಂಥದ್ದು ಹಾಕ್ಕೊಂಡ್ರು ಹಿಂಗೆ ಇರಬೇಕು. ಇದು ಸಾಧ್ಯನಾ? ಇದನ್ನು ಪರೀಕ್ಷೆ ಮಾಡಬೇಕು ಅನ್ನಿಸ್ತು ನನಗೆ. ಪರೀಕ್ಷೆ ಮಾಡ್ತಾ ಇದ್ದೀನಿ. ಹಿಂಗೆ ಇರ್ಬೇಕು, ನಮಗೆಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿದೆಯಲ್ಲ, ನಾವು ಇಂಥ ಮನೆ ಇರೋ, ನಾವು ಹಿಂಗೆ ಇರಬೇಕು, ಹಿಂಗೆ ಹಾಕ್ಕೊಂಡು ಹೋಗ್ಬೇಕು. ಆದರೆ ಬೇರೆ ಮೇಲೆಲ್ಲ ಆಯಿತು, ಒಳಗಡೆ ಹೆಂಗೆ ಅದನ್ನು ಡ್ರೆಸ್ ಮಾಡೋದು ಕಷ್ಟ ಅಲ್ವಾ? ಆದ್ದರಿಂದ ಇದನ್ನು ಇಷ್ಟು ಚಿಕ್ಕದೇಳಿ ಮುಗಿಸ್ತೀವಿ. ಯಾವ ಥರದ ದೇವರನಾಮ ಬಂದ್ಬಿಡುತ್ತಲ್ಲ. ಹೌದು, ಇದು ಈ ಜ್ಞಾನ ತಿಳಿದ್ಮೇಲೆ ಮತ್ತೆ ನಾವು ಅದಕ್ಕೆ ಹೋಗಲ್ಲ. ಅದು ನಮಗೆ ಕೆಟ್ಟ ಕೆಲಸನೂ ಮಾಡಿಸಲ್ಲ. ಹೌದು, ಇದಕ್ಕೆ ಬಂದಮೇಲೆ ಸತ್ಸಂಗಕ್ಕೆ ಬಂದಮೇಲೆ ಕೆಟ್ಟ ಕೆಲಸ ಮಾಡ್ತಿರಲ್ಲ, ಸುಳ್ಳು ಹೇಳೋದಿಲ್ಲ. ಇಲ್ಲ ಇಲ್ಲ, ನಾವು ಮಾಡ್ತಾ ಇರೋದು ತಪ್ಪು ಸರಿ ಅಂತ ಅದು ಕ್ಷಣಕ್ಕೂ ಹೇಳ್ತಾ ಇರುತ್ತೆ. ಎಕ್ಸ್ಕ್ಯೂಸ್ ಕೇಳ್ಬಿಡ್ತೀವಲ್ವ, ಮೊದಲು ಕೇಳ್ತಾ ಇರಲಿಲ್ಲ. ಏನಕ್ಕೆ ಕೇಳಬೇಕು? ಎಂಥ ಚಿಕ್ಕವ್ರ ಮೇಲೂ ಫೈಟ್ ಮಾಡ್ತಾ ಇದ್ವಿ. ಇವಾಗ ಅದೇ ಅನಿಸುತ್ತೆ, ಅವ್ರದ್ದೆಲ್ಲ ಏನು ಎಷ್ಟು ದೊಡ್ಡವರಾದ್ರೂ ಚಿಕ್ಕವ್ರ ಥರ ಬಿಹೇವ್ ಮಾಡ್ತಾರೆ ಅಂತ ಅನಿಸ್ತಿದೆ ನನಗೆ. ಅದಕ್ಕೆ ಸತ್ಸಂಗ ಅಲ್ಲಿ ಬಂದ್ಬಿಡ್ತೀವಿ. ಬಂದಮೇಲೆ ಆ ಥರ ಬರಲ್ಲ ಯಾರು. ಬಟ್ ಹೇಳೋದೇನು ಬೇಕಾಗಿಲ್ಲ, ನಡವಳಿಕೆಯನ್ನು ತೋರಿಸಿದ್ರೆ ಸಾಕು. ನಾವು ನಡ್ಕೊಳ್ಳೋ ರೀತಿಯಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮಾತಿಂದ ಏನು ಫೈಟ್ ಬೇಕಾಗಿಲ್ಲ, ನಮ್ಮ ನಡವಳಿಕೆಯೇ ಸಾಕು ಉತ್ತರ ಕೊಡೋದಕ್ಕೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಎಲ್ಲ ಮಾತಾಡೋಕ್ಕೆ ಅವಕಾಶ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಹೇಳೋದು ಕಲ್ತ್ಕೊಳ್ಳಿ. बोले श्री सत्यनामादि कवि साहेब की जय, सद्गुरु श्री हनुमान साहेब की जय, गुरु माता जी की जय. ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ಚರಣಗಳನ್ನು ಒಳಗಿಸುತ್ತಾ, ಗುರು ಮಾತಾಜಿಯವರ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರೇ ಮನೆಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗಿನ ಸತ್ಸಂಗದ ವಿಷಯ ಶಬ್ದ, ಶಬ್ದಗಳ ಮಹತ್ವ ಅಥವಾ ಬೆಲೆ ಬಗ್ಗೆ. ಶಬ್ದ ಹಮಾರಾ ತು ಶಬ್ದ ಕಾ ಸುನಿ ಮತಿ ಜಾಹು सरक, जो चाहो निज तत्व को तो ಶಬ್ದ ಹಿ ಲೇಹು ಪರಕ್. ಸದ್ಗುರು ಕಬೀರ್ ಸಾಹೇಬರ ವಾಣಿಯಲ್ಲಿ ಬರೆದಿರ್ತಕ್ಕಂಥ ಶಬ್ದಗಳು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿದ್ದಲ್ಲ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿದ್ದಲ್ಲ, ಯಾವುದೇ ಒಂದು ಸಂಪ್ರದಾಯಕ್ಕೆ ಸೀಮಿತವಾಗಿದ್ದಲ್ಲ. ಎಲ್ಲರಿಗೂ, ಪ್ರತಿಯೊಬ್ಬ ಮಾನವನಿಗೂ
ಅವ್ರು ಯಾವುದೇ ದೇಶದವರಾಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಪಕ್ಷದಲ್ಲಾಗಿರ್ಬೋದು, ಎಲ್ಲರಿಗೂ ಸಹ ಬೇಕಾಗಿರ್ತಕ್ಕಂಥ ಶಬ್ದಗಳು, ಎಲ್ಲರಿಗೂ ಅವಶ್ಯಕವಾಗಿರ್ತಕ್ಕಂಥ ಶಬ್ದಗಳು. ಅವರು ಈ ಶಬ್ದಗಳನ್ನು ಕೇಳೋದಕ್ಕೆ ಮಾನವ ಮಾತ್ರ ಅಧಿಕಾರಿ ಅಂತ ಹೇಳಿದ್ರು. ಯಾಕಂದರೆ ಆಗಲೇ ಹೇಳ್ದಂಗೆ ಪಶುಗಳು ಕೇಳೋದಕ್ಕೆ ಅಧಿಕಾರಿಗಳಲ್ಲ. ಆ ಯಾಡ್ನಲ್ಲಿ ಹೇಳ್ದಂಗೆ ಪಶುಗಳು ಅಧಿಕಾರಿಗಳಲ್ಲ, ಮಾನವ ಮಾತ್ರ ಅಧಿಕಾರಿ. ಮತ್ತು ಅವ್ರು ಯಾವುದೇ ಕರ್ಮಕಾಂಡನ ಬೋಧಿಸ್ಲಿಲ್ಲ. ಆ ಪೂಜೆ ಮಾಡು, ಈ ಪೂಜೆ ಮಾಡು ಅಂತೇಳಿ. ಸ್ವಲ್ಪ ಕೃಷ್ಣನೇ ಹೇಳಿದ್ದಾನೆ ಅದಕ್ಕೆಲ್ಲ ಅತೀತವಾಗಿರು ಅಂತೇಳಿ ತನ್ನ ಒಂದು 2ನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ಹೇಳ್ತಾನೆ. ತ್ರೈಗುಣ್ಯ ವಿಷಯ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅರ್ಜುನ, ವೇದಗಳು 3 ಗುಣಗಳನ್ನು ಕುರಿತು ಹೇಳುತ್ತವೆ. ಆ 3 ಗುಣಗಳು ಯಾವುದು? ಸತ್ವ, ರಜ, ತಮೋ ಗುಣಗಳು. ಸತ್ವಗುಣದ ವಿವರಣೆ ತಿಳಿಯೋಣ. ಸತ್ವಗುಣ ಸತ್ಯ, ಯಥಾರ್ಥ ಭಾಷಣ. ವಿಚಾರ ಹೇಳಬೇಕಾದ್ರೆ ಸತ್ಯವನ್ನೇ ಹೇಳಬೇಕು. ಇದು ಭಾಷಣ ಅಂದ್ಕೊಂಡ್ರೆ ಸರಿ, ವಿಚಾರ ಅಂದ್ಕೊಂಡ್ರೆ ಸರಿ. ಸತ್ಯವಾದ ವಿಚಾರವನ್ನು ತಿಳಿಬೇಕು. ಜ್ಞಾನ, ಸತ್ವಗುಣದ ಲಕ್ಷಣಗಳು. ತಿಳುವಳಿಕೆ ತೆಗೆದುಕೊಳ್ಬೇಕು. ತಪಸ್ಸು, ಅನುಸಂಧಾನ, ಆತ್ಮಾನುಸಂಧಾನ. ಆತ್ಮನೇ ನಾನು ಮತ್ತು ಎಲ್ಲರಲ್ಲಿರ್ತಕ್ಕಂಥ ಆತ್ಮವು ಬೇರೆ ಬೇರೆ, ಅನೇಕ ಚೈತನ್ಯ. ಈ ರೀತಿ ಮೌನ, ಹರುಷ, ಸಂತೋಷ, ಕ್ಷಮೆ, ವಿವೇಕ, ಸಾರಾಸಾರ ವಿವೇಚನೆ. ಸಾರಾಸಾರ ಶಬ್ದಗಳ ವಿವೇಚನೆ ಮಾಡೋದು, ಆಲೋಚನೆ ಮಾಡೋದು, ಉತ್ಸಾಹ, ನಿಶ್ಚಯ, ದೃಢ ನಿರ್ಧಾರ, ಧೈರ್ಯ. ಅದು ಈ 10 ಸಾತ್ವಿಕ ಗುಣದ ಲಕ್ಷಣಗಳು. ಪ್ರತಿಯೊಬ್ಬ ಮನುಷ್ಯನಲ್ಲೂ 3 ಗುಣಗಳು ಇರ್ತವೆ. ಒಂದೊಂದು ಬಾರಿ ಕೆಲಸ ಮಾಡ್ತವೆ. ಹಾಗಾಗಿ 3 ಗುಣಗಳಿಗೆ ಅತೀತನಾಗಿ ಅಂತ ಹೇಳುದ. ಅದಕ್ಕಿಂತ ಮೀರಿದವನಾಗಬೇಕಪ್ಪ ನೀನು ಅರ್ಜುನ. ಮತ್ತು ರಜೋಗುಣ ಹೇಳ್ತಾರೆ, ಗರ್ವ, ಸೊಕ್ಕು, ಕ್ರೋಧ, ಸಿಟ್ಟಿರೋದು, ಅಹಂಕಾರ ಇರೋದು. ಮತ್ತು ಪರಸ್ತ್ರೀ ಸಂಘ, ಪರಪುರುಷ ಸಂಘ, ಇವುಗಳ ವಿಚಾರಗಳನ್ನೇ ಮಾತಾಡ್ತಾ ಇರೋದು ರಜೋಗುಣದವರು. ವಿಷಯ ಲಂಪಟತನ, ಪ್ರಲಾಪನ, ತನ್ನನ್ನು ತಾನು ಹೊಗಳ್ಕೊಳ್ಳೋದು ರಜೋಗುಣದ್ದು. ಅಪ್ರಿಯ ವಚನ, ಕಟು ಮಾತನಾಡೋದು ರಜೋಗುಣದ ಲಕ್ಷಣ. ದಂಭಾಚಾರ, ಮತ್ಸರ, ಹೊಟ್ಟೆ ಕಿಚ್ಚು, ಇದು ರಾಜಸ ಗುಣ. ರಜೋಗುಣದ ವಿವರಣೆ ಕೊಟ್ಟಿದ್ದಾರೆ. ಮತ್ತು ತಮೋಗುಣ, ಅಜ್ಞಾನ ಅಂದರೆ ಅವಿದ್ಯೆ. ತನ್ನನ್ನು ತಿಳಿದೇ ಇರೋದೇ ಅವಿದ್ಯೆ. ಎಲ್ಲ ಗುಣಗಳು ಎಲ್ಲ ಒಂದು ವಿದ್ಯೆಯೂ ಜ್ಞಾನವೇ. ಆದರೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ತನ್ನನ್ನು ತಾನು ತಿಳಿಬೇಕು ಅನ್ನೋದೇ ವಿದ್ಯೆ. ಇನ್ನೆಲ್ಲವೂ ಅವಿದ್ಯೆ. ಅವೆಲ್ಲ ಹೊಟ್ಟೆಪಾಡಿನ ಜ್ಞಾನ. ಇನ್ನು ಮೋಹ, ವ್ಯಾಮೋಹಗೊಳ್ಳುವುದು, ಇದು ತಮೋಗುಣ. ನಿದ್ರೆ, ಸದಾ ನಿದ್ದೆ ಮಾಡೋದು, 24 ಗಂಟೆ ನಿದ್ರೆ ಮಾಡೋದು, ಅದು ಕೂಡ ತಮೋಗುಣದ ಲಕ್ಷಣ. ಚಪಲತನ, ಇವ್ಯಾವೂ ಇರಬಾರ್ದು. ಹೀನವೃತ್ತಿ, ಕೆಟ್ಟ ಕಾರ್ಯಗಳಲ್ಲಿ ತೊಡಗುವುದು, ಇದೆಲ್ಲ ತಾಮಸ ಗುಣದ ಲಕ್ಷಣಗಳು. ಪರನಿಂದೆ, ವೃಥಾಕಾರಣ ಪರನಿಂದೆ ಮಾಡೋದು, ಬೇರೆಯವ್ರನ್ನ ನಿಂದೆ ಮಾಡ್ತಾ ಇರೋದು, ಹಿಂಸೆ ಮಾಡೋದು, ಪರಹಿಂಸೆ ಮಾಡೋದು, ಪಾಪ ಕೆಲಸ ಮಾಡೋದು, ಇದೆಲ್ಲ ತಾಮಸ ಗುಣಗಳ ಲಕ್ಷಣಗಳು. ಈ 3 ಗುಣಗಳಿಗೆ ಅತೀತನಾಗಪ್ಪ ನೀನು. ಈ 3 ಗುಣಗಳು ಅತೀತನಾಗಿ. ಅದಕ್ಕೊಂದು ಕಥೆನೂ ಎಲ್ಲಿ ಹೇಳಿದ್ದಾರೆ. ಒಂದು ಕಳ್ಳರ ಗುಂಪು ಒಬ್ಬನ ಮೇಲೆ ಬಿದ್ದು, ಒಂದು 3-4 ಜನದ ಗುಂಪು ಒಬ್ಬನ ಮೇಲಿದ್ದು ಅವನ ಹತ್ರ ಇರೋದನ್ನೆಲ್ಲ ಕಸಿದುಕೊಳ್ತಾರೆ. ಇವನನ್ನು ಹಾಗೆ ಬಿಟ್ಟರೆ ಪೊಲೀಸ್ನವನಿಗೆ ಹೇಳ್ತಾನೆ ಅಂತ ಹೇಳಿ ಒಬ್ಬನ ಹೇಳ್ತಾನೆ, ಇವನ್ನ ಸಾಯಿಸ್ಬಿಡೋಣ ಅಂತ. ಇನ್ನೊಬ್ಬನ ಹೇಳ್ತಾನೆ, ಅವನನ್ನು ಹೇಗೆ ಕಟ್ಟಾಕಬೇಕು, ಕೈ ಕಾಲು ಕಟ್ಟಾಕಿ ಇಲ್ಲೇ ಬಿಟ್ಟರೆ ಸಾಕು ಅಂತ ಇನ್ನೊಬ್ಬನ ಹೇಳ್ತಾನೆ. ಇನ್ನೊಬ್ಬನು 3ನೇವನು ಹೇಳ್ತಾನೆ, ಅವನ್ನ ನೀವು ಹೋಗ್ತಾ ಇರಿ, ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು ಮತ್ತೆ ಇವನಲ್ಲಿಗೆ ಬಂದು, ಕೈಕಾಲು ಕಟ್ಟಾಕಿರ್ತಾನೆ, ಇವನಲ್ಲಿಗೆ ಬಂದು ಕಟ್ಟುಗಳನ್ನು ಬಿಚ್ಚಿ ಅವನ ಜೊತೆ ಊರಿನ ಮಾರ್ಗ ತೋರಿಸಲು ಹೊರಟ. ಊರಿನ ಮಾರ್ಗ ತೋರಿಸ್ಬಿಟ್ಟು, ನೀನು ಹೋಗಪ್ಪ ಊರಿಗೆ, ನನ್ನ ಬಂದರೆ ನಾನು ಪೊಲೀಸ್ನವ್ರು ಇಟ್ಕೊಳ್ತಾರೆ. ನೋಡಿ 3 ಗುಣಗಳು. ಒಬ್ಬನು ಕೊಂದಾಕ್ಬಿಡೋಣ ಅಂತ, ಇನ್ನೊಬ್ಬನು ಅವನು ತಮೋಗುಣ, ಕಟ್ಟಾಕಿಬಿಟ್ಟು ಇಲ್ಲೇ ಬಿಡೋಣ ಅವನು ರಜೋಗುಣ. ಸಾತ್ವಿಕ ಗುಣದವನು ಇವನ್ನ ಬಿಟ್ಬಿಡೋಣ, ಬದುಕೊಳ್ಳಿ ಹೇಗಾದರೂ ಸರಿ, ಈ ರೀತಿಯಾಗಿ ಒಳ್ಳೆತನ. ಅದಕ್ಕೆ 3 ಗುಣಗಳ ಲಕ್ಷಣ ಹೇಳ್ತಾರೆ. ಮತ್ತು ಕರ್ಮಫಲಗಳಲ್ಲಿ ನೀನು ಸಿಕ್ಕಾಕ್ಕೊಳ್ಬೇಡ. ಕೃಷ್ಣನೇ ಹೇಳ್ತಾರೆ, ಮಂತ್ರ ಬ್ರಾಹ್ಮಣಗಳಲ್ಲಿ ಹೇಳಿರುವ ಕರ್ಮಫಲಗಳು ಗುಣತ್ರಯ ಬದ್ಧವರಾದವರಿಗಾಗಿ. ಅವುಗಳನ್ನ ಅನುಸರಿಸ್ತಾರಲ್ಲ, ಅದು ಬೇಕು ಇದು ಬೇಕು ಅಂತ, ಅವ್ರಿಗೆ ಮಾತ್ರನಪ್ಪ. ಆತ್ಮಜ್ಞಾನಿ ನೀನು ಅದರಲ್ಲಿ ಸಿಕ್ಕಾಕ್ಕೊಳ್ಬೇಡ. ನೀನು ಅದರಲ್ಲಿ ಸಿಕ್ಕಾಕ್ಕೊಂಡ್ರೆ ನಿನಗೆ ಕಷ್ಟನೇ, ನರಕನೇ. ಆಗಲೇ ಹೇಳಿದ್ವಲ್ಲ, ನರಕ. ನೀನು ನರಕದಲ್ಲಿ ಬೀಳ್ತೀಯ. ಅದರಲ್ಲಿ ಸಿಕ್ಕಾಕ್ಕೊಳ್ಬೇಡ.
ಅದರಿಂದ ಅದ್ರ ಜೊತೆಗೆ ಸಪ್ತಭೂಮಿಕೆಯನ್ನು ಹೇಳ್ತಾರೆ. ಸಪ್ತಭೂಮಿಕೆಯನ್ನು ಹೇಳ್ತಾರೆ. ಸಪ್ತಭೂಮಿಕೆ ಅಂದರೆ 7 ಮೆಟ್ಟಿಲುಗಳು. ಭೂಮಿಕೆ ಅಂದರೆ ಜ್ಞಾನ ಪಡೆಯೋದಕ್ಕೆ 7 ಮೆಟ್ಟಿಲುಗಳಿದೆ. ಮೊದಲನೇದಾಗಿ ನಮ್ಮ ಮನಸ್ಸು ವೈರಾಗ್ಯಕ್ಕೆ ತೊಡಗಿಸಿಕೊಳ್ಬೇಕು. ಮನಸ್ಸು ಮೊದಲನೇದು, ವೈರಾಗ್ಯ ಎರಡನೇದು. ವಿವೇಕ ವೈರಾಗ್ಯ ಎರಡನೇದು. ಹೀಗೆ ವೈರಾಗ್ಯಯುತವಾದ ಮನಸ್ಸಿಗೆ ಸಾಧನೆಯಿಂದ ಕ್ರಮವಾಗಿ ಜ್ಞಾನದ 7 ಭೂಮಿಕೆಗಳು ಪ್ರಾಪ್ತವಾಗ್ತವೆ. ಯಾವಾಗ ವೈರಾಗ್ಯದಿಂದ ನಾವು ಕೂಡಿದ್ರೆ ನಮಗೆ ಈ 7 ಭೂಮಿಕೆಗಳು ಪ್ರಾಪ್ತವಾಗ್ತವೆ. ಆತ್ಮನನ್ನು ತಿಳಿಯಬೇಕೆಂಬ ಶುಭವಾದ ಇಚ್ಛೆ ಮೊದಲನೆಯದು. ನಮ್ಮನ್ನು ನಾವು ತಿಳಿಬೇಕಪ್ಪ, ನಮ್ಮನ್ನು ನಾವು ತಿಳಿಬೇಕು. ಅದಕ್ಕಾಗಿ ಗುರು ಉಪದೇಶ ಪಡೆದು ವಿಚಾರ ಮಾಡುವುದೇ ಸುವಿಚಾರಣ. ಗುರುವಿನ ಉಪದೇಶ ಮಾಡೋದು, ಅವ್ರ ಹತ್ರ ವಿಚಾರ ಮಾಡಿದ್ರೆ ಸುವಿಚಾರಣ, ಒಳ್ಳೆಯ ವಿಚಾರ. ಇದು ಎರಡನೇದು. ವಿಚಾರದಿಂದ ಚಿಂತನೆ ಮಾಡುವುದು ತನುಮಾನ ಮೂರನೇ ಅಂತ. ನಾವು ವಿಚಾರ ಕೇಳಿದಾದ್ಮೇಲೆ ನಮಗೆ ನಾವು ಚಿಂತನೆ ಮನನ ಮಾಡ್ತಾ ಇರಬೇಕು. ಅದು ಚಿಂತನೆ ಮಾಡ್ತಾ ಇರಬೇಕು. ಅದು ತನುಮಾನಸವೆಂಬ ಮೂರನೇ ಅಂತ. ಆ ಚಿಂತನದಿಂದ ನಿರ್ವಿಕಲ್ಪ ಸ್ಥಿತಿಯಾದಾಗ ಚಿತ್ತದಲ್ಲಿ ಮೂಡುವ ನಾಲ್ಕನೇ ಅಂತ. ನಾವು ವಿಚಾರ ಮಾಡ್ತಾ ಇದ್ದಾಗ ನಮಗೆ ಸತ್ವಗುಣ ಉಂಟಾಗುತ್ತೆ. ಸತ್ವಗುಣ ಲಕ್ಷಣ ಇರ್ತವಲ್ಲ, ನಾವು ನಮ್ಗೆ ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ, ಯಥಾರ್ಥವಾದ ಭಾಷಣ, ಯಥಾರ್ಥವಾದ ವಿಚಾರ ಮಾತಾಡ್ತೀವಿ, ಯಾರನ್ನು ಬೈಯಕ್ಕೆ ಹೋಗೋದಿಲ್ಲ, ಪ್ರಾಣಿ ಹಿಂಸೆ ಮಾಡೋದಿಲ್ಲ. ಇದೆಲ್ಲ ಸತ್ವಗುಣದ ಲಕ್ಷಣಗಳು. ಅದು ನಮ್ಮನ್ನು ಭಗವಂತನ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ. ಇನ್ನು ಉಳಿದಿದ್ದು ನಾವು ಮಾಡಬೇಕು ಅಂತ ಹೇಳ್ತಾರೆ. ಚಿಂತನದಿಂದ ನಿರ್ವಿಕಲ್ಪ ಸಮಾಧಿ, ಸತತ ಅಭ್ಯಾಸದಿಂದ ಅಹಂಕಾರ ಮಮಕಾರವು ಸಂಪೂರ್ಣ ಅಭಾವವಾಗುವುದೇ. ಇದು 5ನೇದು. ಯಾವಾಗ ನಿರ್ವಿಕಲ್ಪ ಸಮಾಧಿ, ಯಾವಾಗ ಅದರ ಚಿಂತನೆ ಮಾಡೋದೆ. ಸಮಾಧಿ ಅಂದರೆ ಜಪ ಮಾಡಿ ಕೂತ್ಕೊಳ್ಳೋದು, ಅದೊಂದು ಭಾಗ. ಇದೊಂದು ನಾವು ಚಿಂತನೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಮಕಾರಗಳು ಅಹಂಕಾರಗಳು ಎಲ್ಲ ಹೊರಟೋಗ್ತವೆ. ಇದು 5ನೇ ಅಂತ. ಈ ಅಭ್ಯಾಸ ಮುಂದುವರೆದಂತೆ ಎಲ್ಲರೂ ನನ್ನ ಹಾಗೆ ಆತ್ಮಸ್ವರೂಪಿಗಳು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವರೆಲ್ಲರೂ ನನ್ನ ಹಾಗೆ ಆತ್ಮಸ್ವರೂಪಿಗಳಪ್ಪ ಅನ್ನೋದು ಮನವರಿಕೆ ಆಗುತ್ತೆ. ಇದು 6ನೇ ಅಂತ. ಇನ್ನು ತುರ್ಯಾಸ್ಥಿತಿ 7ನೇ ಅಂತ. ಸಾಧನಾಭ್ಯಾಸಗಳಿಂದ ಎಷ್ಟೆಷ್ಟು ಶೀಘ್ರವಾಗಿ ಇವನ್ನು ಸಾಧಿಸಲಾಗುವುದೋ ಅಷ್ಟು ಶೀಘ್ರವಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ನಾವು ಹೋಗ್ತೀವಿ. ಈ 7 ಹಂತಗಳು ನಾವು ಮಾಡಿಕೊಳ್ಳೇಬೇಕು. ಅದನ್ನೇ ಹೇಳಿರೋದು ಗೀತೆಯಲ್ಲಿ. ಅದರಿಂದ ಇವೆಲ್ಲ ಮಾಡೋದಕ್ಕೆ ಯಾರು? ಮನುಷ್ಯನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಹೇಳಿದ್ರು ಶಬ್ದಗಳು, ಇವೆಲ್ಲ ಶಬ್ದಗಳು. ಇವನು ವಿಚಾರ ಮಾಡಿ ತಿಳಿಯೋದೇ ಮನುಷ್ಯನಿಗೆ ಮಾತ್ರ ಸಾಧ್ಯ. ಅವನೇ ಅಧಿಕಾರಿ ಇದಕ್ಕೆ. ಅದಕ್ಕೆ ಹೇಳ್ತಾರೆ, ಹಮಾರೆ ಶಬ್ದತೋ ಉನ್ಕಾ ಅಧಿಕಾರಿ ಹೈ. ನನ್ನ ಶಬ್ದಗಳಿಗೆ ಯಾರು ಅಧಿಕಾರಿಗಳಂದರೆ ಮನುಷ್ಯರೇ ಅಧಿಕಾರಿಗಳು. ತಿಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಆಚರಣೆ ಮಾಡೋಕ್ಕೆ. ಶಬ್ದ ವಿಚಾರ ಹೈ. ಶಬ್ದ ಅಂದರೆ ಉಪದೇಶ ಅಥವಾ ವಿಚಾರ. ಕಬೀರ್ ಸಾಹೇಬ್ ದ್ವಾರ ದಿಯೇ ಗೈ ಉಪದೇಶ ಕೇವಲ ಉನಿಕೆ ನಹಿ. ಅವ್ರಿಗೋಸ್ಕರ ಮಾಡ್ಕೊಳ್ಳಿಲ್ಲ ಉಪದೇಶಗಳನ್ನು. ಜಗತ್ತಿಗೆ ಎಲ್ಲ ಜನರು ಉದ್ಧಾರ ಆಗಲಿ ಅಂತೇಳಿ ಮಾಡಿಕೊಂಡ್ರು. ಅವ್ರಿಗೋಸ್ಕರ ಮಾಡ್ಕೊಳ್ಳಿಲ್ಲ. ಇಸ್ಲಿಯೇ ಉನ್ಕೆ ಉಪದೇಶವು ಮಾನವ ಮಾತ್ರಕ್ಕೆ ಅಧಿಕಾರಿ. ಅದಕ್ಕೆ ಪರಮ ಸತ್ಯವಾದ ವಿಚಾರವನ್ನು ಹೇಳಿದ್ರು. ಕ್ಯೋಂಕಿ ಪರಮ ಸತ್ಯ, ಅವ್ರ ಉಪದೇಶ ಎಲ್ಲ ಪವಿತ್ರವಾದ ಸತ್ಯ. ಪರಮ ಅಂದರೆ ಸುಪ್ರೀಂ, ಅದಕ್ಕಿಂತ ಮೇಲ್ಪಟ್ಟದ್ದು ಇನ್ಯಾವುದೂ ಇಲ್ಲ. ಅಲ್ಟಿಮೇಟ್ ಅಂದರೆ ಅಂತಿಮ, ಅಬ್ಸಲ್ಯೂಟ್, ಸಂಪೂರ್ಣವಾಗಿರುತ್ತೆ. ಆ ವಿಚಾರ ಎಲ್ಲ ಸಂಪೂರ್ಣವಾಗಿದೆ, ಅಪೂರ್ಣದಿಂದ ಕೂಡಿದೇ ಇಲ್ಲ. ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಅವರು ಪರಮ ಸತ್ಯ, ಅವ್ರು ಹೇಳಿದ ವಿಚಾರಗಳು. ಇನ್ಕೆ ಲಿಯೇ ಮಾನವ ಮಾತ್ರ ಅಧಿಕಾರಿ. ಸಬ್ಕ ಅಪನಾ ಹೋತಾ ಹೈ. ಎಲ್ಲ ನನ್ನ ಹಾಗೆ ಚೈತನ್ಯ ಸ್ವರೂಪಿಗಳು. ಹವಾ ಪಾನಿ ಆಕಾಶ ಸೂರಜ್ ಆದಿ ಸಬ್ಕೆ ಹೈ. ನೋಡಿ, ಗಾಳಿ ಎಲ್ರಿಗೂ ಬೇಕು, ನೀರು ಎಲ್ರಿಗೂ ಬೇಕು, ಆಕಾಶ ಎಲ್ರಿಗೂ ಬೇಕು. ಇದೇ ಆಕಾಶ ಎಲ್ಲರೂ ನೋಡ್ತಾ ಇದ್ದಾರೆ. ಸೂರ್ಯ ಎಲ್ರಿಗೂ ಬೇಕು. ಇಸಿ ಪ್ರಕಾರ ಯಥಾರ್ಥ ವಿಷಯ ಸತ್ಯ ಹೈ. ಇದೇ ರೀತಿಯಾಗಿ ಯಥಾರ್ಥವಾದ ವಿಷಯಗಳು, ಸತ್ಯವಾದ ವಿಚಾರಗಳು ಎಲ್ಲರಿಗೂ ಬೇಕಾಗಿದೆ. ಆದರೆ ಅದು ಕೆಲವರು ಧಾರಣೆ ಮಾಡ್ಕೊಳ್ತಾರೆ. ಅದು ಅವರವರ ಸಂಸ್ಕಾರ, ಅದನ್ನೇನು ಮಾಡಲಿಕ್ಕಾಗೋದಿಲ್ಲ. ಸುನಿ ಮತಿ ಜಾಹು ಸರಕ್. ಈ ವಾಕ್ಯಾಂಶ ಸದ್ಗುರುಗಳು ಹೇಳ್ತಾರೆ. ಜಗ್ಚೋರು ಇದು ಹೇಳ್ತಾ ಇದ್ರೆ ಕಂಪನ ಆಗುತ್ತೆ. ಈ ವಾಕ್ಯಾಂಶಗಳು ಕೇಳ್ತಾ ಇದ್ರೆ. ಸಂಸಾರ ಮೇ ಶ್ರೋತ ಜನ ಅಧಿಕತಮ ಉಪದೇಶ की यही दशा करते हैं. वे सुनते हैं परंतु सुनकर उन्हें वही छोड़कर खिसक जाते हैं. ಕೇಳ್ತಾರೆ, ಎಲ್ಲ ವಿಚಾರಗಳನ್ನು ಕೇಳ್ತಾರೆ. ಇವಾಗ ಹೇಳೋದು ಅಷ್ಟು ವಿಚಾರನ ಕೇಳ್ತೀವಿ, ಮತ್ತೆ ಮನನ ಮಾಡೋದಿಲ್ಲ, ಚಿಂತನೆ ಮಾಡೋದಿಲ್ಲ, ಜಾರು ಬಿಡ್ತಾರೆ. ಆಚೆ ಕಡೆ ಹೋಗ್ತಾನೆ, ಸಂಸಾರದ ವಿಚಾರದ ಕಡೆ ಹೋಗ್ಬಿಡ್ತಾರೆ. ಇದೇ ಜಾರೋದು. ಸಂಸಾರದ ವಿಚಾರ ಸಂಸಾರದ ಬೇಕು. ಅದು ಜೊತೆಯಲ್ಲಿ ನನ್ನ ಉದ್ಧಾರಕ್ಕೋಸ್ಕರ ನಾನೇ ಉದ್ಧಾರ ಮಾಡ್ಕೊಳ್ಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಬೇರೆ ಯಾರು ಉದ್ಧಾರ ಮಾಡೋದಿಲ್ಲಪ್ಪ,
ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೊಳ್ಬೇಕು. ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೊಳ್ಬೇಕು. ಅದನ್ನು ಹೇಳ್ತಾನೆ, ನಿನ್ನನ್ನು ನೀನು ಉದ್ಧಾರ ಮಾಡ್ಕೊಳ್ಬೇಕು. ಮತ್ತು ಸ್ವರ್ಗಕ್ಕೋಸ್ಕರ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ, ಸ್ವರ್ಗಕ್ಕಿಂತ ಹೆಚ್ಚಿನ ವಸ್ತು ಯಾರು ಇಲ್ಲವೆಂದು ಹೇಳಿ ಅವರೆಲ್ಲ ಅವಿವೇಕಿಗಳು. ಸ್ವರ್ಗಕ್ಕಿಂತ ಹೆಚ್ಚಿನ ವಸ್ತು ಯಾವುದೂ ಇಲ್ಲ ಅಂತ ಯಾರು ಹೇಳ್ತಾರೋ ಅವರೆಲ್ಲ ಅವಿವೇಕಿಗಳಂತೆ. ಕೃಷ್ಣನೇ ಹೇಳಿರೋ ಮಾತುಗಳು. ಹಾಗಾಗಿ ಯೋಗಗಳಿಂದ ಸಿಗುವ ಸ್ವರ್ಗ ಸುಖ ನಿತ್ಯವಲ್ಲ. ನಾವೇನೇನು ಪೂಜೆ ಪುನಸ್ಕಾರಗಳ ಮಾಡಿ ಸ್ವರ್ಗ ಸುಖವನ್ನು ತೆಗೆದುಕೊಳ್ತೀವೋ ಪಡಿತೀವೋ ಅದು ನಿತ್ಯವಲ್ಲ. ಒಂದಲ್ಲ ಒಂದು ದಿನ ನಾಶವಾಗುತ್ತೆ. ಅದಕ್ಕೆ ಇವರು ಯಥಾರ್ಥವಾದ ವಿಚಾರವನ್ನು ಕೇಳಿ, ಯಥಾರ್ಥವಾದ ವಿಚಾರವನ್ನು ಕೇಳಿ. ಕರ್ಮಕಾಂಡವನ್ನು ಅನುಸರಿಸುವ ಭೋಗವೇ ಪ್ರಧಾನ. ಯಾರು ಕರ್ಮಕಾಂಡವನ್ನು ಅನುಸರಿಸ್ತಾ ಇರ್ತಾರೋ ಅವರಿಗೆ ಭೋಗವೇ ಪ್ರಧಾನ. ಅವ್ರಿಗೆ ಇವೆಲ್ಲ ಇಡಿಸೋದಿಲ್ಲ, ಅವ್ರಿಗೆ ಈ ಸತ್ಯವಾದ ವಿಚಾರ ಇಡಿಸೋದಿಲ್ಲ. ಕಾರಣ ಇಷ್ಟೇ, ಅವರು ಆ ಕಡೆ ಸ್ವರ್ಗ ಸುಖವನ್ನು ಸೇರಿ ಅನುಭವಿಸ್ಬೇಕು ಅನ್ನೋದೇ ಗುರಿ ಹೊಂದಿರ್ತಾರೆ ಹೊರತು ಅವ್ರಿಗೆ ಇನ್ನೂ ಹೆಚ್ಚಿನ ವಿಚಾರ ಗೊತ್ತಿಲ್ಲ. ಮತ್ತೆ ನಾವು ಆ ಸ್ವರ್ಗ ಸುಖವನ್ನು ಅನುಭವಿಸಿದ ಮೇಲೆ ಮತ್ತೆ ಜನ್ಮಕ್ಕೆ ಬರ್ತೀವಿ ಅನ್ನೋ ವಿಚಾರ ಗೊತ್ತಿದ್ರೂ ಅದನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ, ಕಿಸಕ್ ಜಾತೆ ನೋಡಿ, ಜಾರು ಬಿಡ್ತಾರೆ, ಕೇಳಿದ್ರೂ ಸಹ ಜಾರು ಬಿಡ್ತಾರೆ. ಉನ್ಕ ಆಚರಣೆ ನಹಿ ಕರ್ನಾ ಚಾತೆ, ಆಚರಣೆಗಳನ್ನು ಮಾಡೋದಿಲ್ಲ. ಇವಾಗ ಇಷ್ಟು ಆಚರಣೆ ಹೇಳೋದಲ್ಲ, ಸಪ್ತಭೂಮಿಕೆದು ಸತ್ವಗುಣನ ನಾವು ಧಾರಣೆ ಮಾಡ್ಕೊಬೇಕು, ಆಚರಣೆ ಮಾಡೋದಿಲ್ಲ. ಕಾಮ ಕ್ರೋಧ ಲೋಭ ಅಹಂಕಾರ ಇವೆಲ್ಲ ಬಿಡಬೇಕು ಅಂದ್ರೂ ಬಿಡೋದಿಲ್ಲ. ಅವ್ರಿಗೆ ಬಿಡೋದಿಲ್ಲ. ಅವರವರ ಸಂಸ್ಕಾರ, ಒಳ್ಳೆ ಸುಸಂಸ್ಕಾರವಂತರು ಮಾತ್ರ ಬಂದು ಇಲ್ಲಿ ಸತ್ಸಂಗ ಕೇಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ. विषयासक्ति, क्योंकि आचरण करने में त्याग की आवश्यकता है, ಅವಶ್ಯಕತೆ ಹೋತಿ. ಆಚರಣೆ ನಾವು ಏನಾದರೂ ಮಾಡಬೇಕು ಅಂದಾಗ ಕೆಲವೊಂದು ಬಿಡಲೇಬೇಕು, ತ್ಯಾಗ ಮಾಡಲೇಬೇಕು, ಅವಶ್ಯಕತೆ ಇದೆ. ಹರ್ ಮನುಷ್ಯ ಕಮ್ ಜ್ಯಾದ ಮಾತ್ರಮೇ ವಿಷಯಾಸಕ್ತ ಹೈ. ಪ್ರತಿಯೊಬ್ಬರು ವಿಷಯಾಸಕ್ತದಲ್ಲಿ ತೊಡಗಿದ್ದಾರೆ. ವಿಷಯಾಸಕ್ತಿ ತ್ಯಾಗ ಮಾರ್ಗಮೇ ಬಾಧಕ ಹೈ. ಅವ್ರಿಗೆ ಬಿಡೋದಕ್ಕಾಗೋದಿಲ್ಲ. ಏನಪ್ಪ ಇದನ್ನೆಲ್ಲ ಬಿಡಬೇಕು ಅಂತ ಹೇಳ್ತಾರಲ್ಲ, ಬಿಡೋದಕ್ಕಾಗೋದಿಲ್ಲ, ಬಿಡೋದಕ್ಕೆ ಮನಸ್ಸಿರೋದಿಲ್ಲ. इसके जीते बिना कोई ना त्याग मार्ग में आगे बढ़ा सकता. ಇದನ್ನು ತ್ಯಾಗ ಮಾಡದೇ ಇದ್ದರೆ ನಾವು ಆಧ್ಯಾತ್ಮ ಜ್ಞಾನದಲ್ಲಿ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡುವುದರ ಜೊತೆಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಮೇಲೆ ಇರ್ತಕ್ಕಂಥ ಅತೀಯ ಆಸಕ್ತಿ, ಇದನ್ನು ತ್ಯಾಗ ಮಾಡಿ. ಅದನ್ನೊಂದೇ ಅಲ್ಲ, ಕಾಮಭೋಗ ಅದೊಂದೇ ತ್ಯಾಗ ಮಾಡೋದಲ್ಲ, ನಮ್ಮ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡುತ್ತೆ. ಮಾನ ಸನ್ಮಾನ ಪ್ರತಿಷ್ಠೆ ಇವುಗಳನ್ನು ತ್ಯಾಗ ಮಾಡಬೇಕು. ಆಗ ಮಾತ್ರ ನಾವು ಈ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಜೋ ಚಾಹೆ ನಿಜ ತತ್ವಕ್ಕೋ, ಯಾರಿಗೆ ನಿಜವಾದ ಒಂದು ಸ್ವರೂಪದ ಪರಿಚಯ ಬೇಕೋ, ಅದರ ಅನುಭವ ಬೇಕೋ, ಅವರು ಶಬ್ದಗಳನ್ನು ಪರೀಕ್ಷೆ ಮಾಡಿ. ಯಾರ್ಯಾರು ಏನೇನು ಹೇಳ್ತಾರೆ ವಿಚಾರಗಳನ್ನು ಶಬ್ದಗಳನ್ನು ಅದನ್ನು ಪರೀಕ್ಷೆ ಮಾಡಿ ಎಲ್ಲಿ ಅಂತ ಹೇಳ್ತಾ ಇದ್ದಾರೆ. ತತ್ವ ಕಹತೆ ವಾಸ್ತವಿಕತ. ತತ್ವ ಅಂದರೆ ವಾಸ್ತವ ಇರೋದು, ಯಥಾರ್ಥ. ನಮ್ಮ ಸ್ವರೂಪ ಇಂಥದ್ದು ಅಂತ ತಿಳಿಸೋದೇ ಯಥಾರ್ಥ. ಅದೇ ನಮ್ಮ ಸ್ವರೂಪ ಎಲ್ಲ ಕಡೆ ವ್ಯಾಪಕವಾಗಿದೆ ಅನ್ನೋದು ಮೋಸ, ಸುಳ್ಳು. ಎಲ್ಲ ಕಡೆ ಅಂದರೆ ಅಣುರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಕವಾಗಿದೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳು. ಅದು ಒಪ್ಕೊಂಬೇಡಿ, ನೀವೇ ವಿಚಾರ ಮಾಡಿ. ಮೈಕ್ನಲ್ಲಿ ಚೈತನ್ಯ ಇದೆಯಾ ಅಂತ ಹೇಳಿದ್ರೆ ವಿಚಾರ ಮಾಡಿ. ಗೋಡೆಯಲ್ಲಿ ಚೈತನ್ಯ ಇದೆ ಅಂದರೆ ವಿಚಾರ ಮಾಡಿ. ಶಬ್ದ ಅಲ್ವಾ ಅದು? ಆ ಶಬ್ದ ವಿಚಾರ ಮಾಡೋ ಶಕ್ತಿ ನಿಮಗಿದೆ. ಅದಕ್ಕೆ ನಿಜ ತತ್ವಕ್ಕೋ ತತ್ವಕತೆ ವಾಸ್ತವಿಕತ ಸಾರ ಏವಂ ಸ್ವರೂಪಕ್ಕೋ. ಸ್ವರೂಪನೇ ನಿಜ ತತ್ವ, ನಮ್ಮ ಸ್ವರೂಪವೇ. ಆ ಒಂದು ಸ್ವರೂಪ ಎಲ್ಲ ಕಡೆ ವ್ಯಾಪಕ ಆಗಿದೆ ಅಂದರೆ ಅದು ಸುಳ್ಳು, ಅದನ್ನು ನಂಬಬೇಡಿ. ಪರತತ್ವ ಅಂದರೆ ಜಡದೃಶ್ಯ, ಇದು ನಿಜ ತತ್ವ ನಮ್ಮ ಸ್ವರೂಪ ಆಯಿತು. ಪರತತ್ವ ಅಂದರೆ ಜಡದೃಶ್ಯ. ನಾವೇನೇನು ನೋಡ್ತಾ ಇದ್ದೀವಿ ಅವೆಲ್ಲವೂ ಜಡದೃಶ್ಯ. ಭೂಮಿ ನೋಡ್ತಾ ಇದ್ದೀವಿ ಜಡ, ನೀರನ್ನು ನೋಡ್ತಾ ಇದ್ದೀವಿ ಜಡ, ಅಗ್ನಿನ ನೋಡ್ತಾ ಇದ್ದೀವಿ ಜಡ, ಗಾಳಿನ ನೋಡ್ತಾ ಇದ್ದೀವಿ ಜಡ. ಆದರೆ ಜೀವನಕ್ಕೆ ಬೇಕು ಅವೆಲ್ಲ. ಆದರೆ ಅವುಗಳು ತನ್ನನ್ನು ತಾನು ತಿಳಿಯೋದಿಲ್ಲ, ಬೇರೆಯವ್ರನ್ನೂ ತಿಳಿಯೋ ಶಕ್ತಿನೂ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಳ್ಳೆ ಗುರುವಿನ ಶಿಷ್ಯನಾಗಿದ್ದು
ನಾವು ಹೋಗಿ ಬೆಂಕಿನಲ್ಲಿ ಕೈ ಇಟ್ಟರೆ ಸುಡದೇ ಇರುತ್ತಾ? ಸುಟ್ಟೇ ಸುಡುತ್ತೆ, ಯಾರೇ ಆಗಲಿ ಸುಟ್ಟೇ ಸುಡುತ್ತೆ. ಹಾಗಾಗಿ ಇವೆಲ್ಲ ಜಡ ದೃಶ್ಯ. ಇನ್ನು ಊಟ ಮಾಡೋ ಪದಾರ್ಥಗಳು ಅವು ಸಹ ಜಡನೇ, ಅವುಗಳು ಸಹ ಜಡ. ಆದರೆ ಅವುಗಳಿಂದ ಹೊಟ್ಟೆ ತುಂಬಿಸ್ಕೊಂಡು ನಾವು ಜೀವನ ನಿರ್ವಹಣೆ ಮಾಡಲೇಬೇಕು. ಅನ್ನ ಏನು ಗೊತ್ತಾಗುತ್ತೆ ಅದಕ್ಕೆ? ತುಳಿದ್ರೂ ಗೊತ್ತಾಗೋದಿಲ್ಲ, ಊಟ ಮಾಡಿದ್ರು ಊಟ ಮಾಡ್ತಾವನೆ ಅನ್ನೋದು ಗೊತ್ತಾಗೋದಿಲ್ಲ. ಇವೆಲ್ಲ ಜಡ ದೃಶ್ಯ, ಅವೆಲ್ಲ ಪರತತ್ವ. ಅವುಗಳನ್ನು ನೀವು ವಿಚಾರ ಮಾಡಬೇಕು. ಜಡತತ್ವ ಯಾವುದೋ, ಪರತತ್ವ ಯಾವುದೋ, ನಿಜತತ್ವ ಯಾವುದೋ, ಇವೆಲ್ಲ ಶಬ್ದಗಳು. ಇವುಗಳನ್ನು ನಿಜತತ್ವವೇ ಮೈಯ ರೂಪ ವಿದ್ಯಮಾನ ಚೇತನ್ ಹೈ. ನಿಜತತ್ವ ಅಂದರೆ ನಾನು ಚೇತನಾತ್ಮನು, ಪ್ರಕಟಗೊಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ. ಈ ದೇಹಕ್ಕೆ ಚೇತನ ಶಕ್ತಿ ಕೊಡ್ತಾ ಇದೆ. ಓಡಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಮಾತನಾಡ್ತಾ ಇದ್ದೀನಿ. ಬೈಬೇಕಾದ್ರೂ ಬೈತಾ ಇರ್ತೀನಿ, ಸುಳ್ಳನ್ನು ಬೈತಾ ಇರ್ತೀನಿ, ಸುಳ್ಳನ್ನು ಹೇಳ್ತಾ ಇರ್ತೀನಿ. ಎಲ್ಲ ಗೊತ್ತಾಗ್ತಾ ಇರುತ್ತೆ ನನಗೆ ಸುಳ್ಳು ಅಂತ. ಯಾರು ಅರಿತಾ ಇರೋದು? ತನಗೆ ತಾನೇ ಅರಿತಾವನೆ. ಆದರೂ ಸಹ ಅವನು ಈ ಒಂದು ಪರತತ್ವದಲ್ಲಿ ಬಿದ್ದಿದ್ದಾನೆ. ನಾನು ವಿದ್ಯಮಾನನಾಗಿದ್ದೀನಿ. ಜೋ ಅಪನ ಸ್ವರೂಪ ಹೈ ಸಾರ ಹೈ. ಇದೇ ಸಾರ ಶಬ್ದ, ಇದೇ ಸಾರ ಅಂತ ತಿರುಳು. ಹಣ್ಣಿನ ತಿರುಳು ಒಳಗಡೆ ರುಚಿನೇ, ಮೇಲ್ಭಾಗ ರುಚಿ ಇರಲ್ಲ, ಒಳಗಡೆ ಹೋಗ್ತಾ ರುಚಿ ಇರುತ್ತೆ. ಅದೇ ರೀತಿಯಾಗಿ ತಿರುಳಿಗೆ ಹೋಗ್ಬೇಕು ನಾವು, ಒಳಗಡೆವಾದ ಜ್ಞಾನಕ್ಕೆ ಪ್ರವೇಶ ಮಾಡಬೇಕು. ಇದು ವಾಸ್ತವಿಕವಾಗಿ ನಾವು ನೋಡ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ, ಇತ್ಯಾದಿ. ಬೇರೆ ಯಾರು ನಮ್ಮನ್ನು ನಾವು ಗುರುತಿಸೋಕ್ಕೆ ಹೇಳ್ತಾರೆ, ನೋಡು ಅವನಂತ ಮನುಷ್ಯ ಅಂತ. ನಾವು ಅವನ್ನ ಗುರುತಿಸ್ತೀವಿ, ಅವನು ನಮ್ಮನ್ನು ಗುರುತಿಸ್ತಾನೆ. ಪ್ರಾಣಿಗಳು ಗುರುತಿಸ್ತವೆ, ಆದರೆ ಅವುಗಳಿಗೆ ವಿವೇಚನಾ ಶಕ್ತಿ ಇಲ್ಲ, ತನ್ನಂತಾನು ತಿಳಿಯೋ ಶಕ್ತಿ ಇಲ್ಲ. ಅಂದರೆ ವಿಚಾರವನ್ನು, ಶಬ್ದಗಳನ್ನು ತಿಳಿಯೋ ಶಕ್ತಿ ಪ್ರಾಣಿಗಳಿಗೆ ಇಲ್ಲ. ಅದಕ್ಕೆ ಅಧಿಕಾರಿ ಮನುಷ್ಯನೇ ಅಧಿಕಾರಿ. ನೀನು ಶಬ್ದಗಳನ್ನು ತಿಳಿಯೋದಕ್ಕೆ ಇದನ್ನು ತಿಳಿ. ಮನುಷ್ಯ ಪರತತ್ವ ಜಡ ವಿಷಯೊಮ್ಮೆ ರಾತ ದಿನ ಬಹತಾ ಹೈ. ಆದರೆ ಮನುಷ್ಯ ಏನು ಮಾಡ್ತಾವನೆ? ನಿಜತತ್ವದ ಕಡೆ ಹೋಗದೆ ಹಗಲು ರಾತ್ರಿ ಜಡ ವಿಷಯಗಳ ಮೇಲೆ, ಅದೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳಲ್ಲಿ ಹಗಲು ರಾತ್ರಿ ಅದರಲ್ಲಿ ಹರ್ಕೊಂಡು ಹೋಗ್ತಾ ಇದ್ದಾನೆ. ಬಹತಾ ಅಂದರೆ ಅರಿಯೋದು, ಅದ್ರ ಹಿಂದೆ ಹೋಗ್ತಾ ಇದ್ದಾನೆ. ಅದನ್ನು ಬಿಡಬೇಕು, ತ್ಯಾಗ ಮಾಡಬೇಕು, ಅದನ್ನು ಹಂತದಲ್ಲಿ ಇಟ್ಕೊಳ್ಬೇಕು, ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಅವನು ವಿಚಾರ ಮಾಡ್ತಾ ಇಲ್ಲ. ಅವನಿಗೆ ಆ ನಿಜತತ್ವದ ಜ್ಞಾನ ಇಲ್ಲದೆ ಇರೋದ್ರಿಂದ ಅದನ್ನು ವಿಚಾರ ಮಾಡ್ತಾ ಇಲ್ಲ. ನಿಜತತ್ವದ ಜ್ಞಾನ ಕೊಟ್ಟರೂ ಸಹ ಕೆಲವರು ವಿಚಾರ ಮಾಡೋದಿಲ್ಲ. ಆಗಲೇ ಹೇಳ್ದಂಗೆ ಜಾರ್ಕೊಂಡು ಹೊರಟೋಗ್ತಾರೆ. ಸಾರೆ ಕ್ಲೇಶೋಂಕಿ ಜಡ್ ಯಹಿ ಹೈ. ಕ್ಲೇಶ ಅಂದರೆ ದುಃಖಕ್ಕೆ ಕಾರಣ ಯಾವುದು ಅಂದರೆ ಜಡ ದೃಶ್ಯಗಳ ಹಿಂದೆ ಬಿದ್ದಿದ್ದೀವಿ, ಜಡ ವಸ್ತುಗಳ ಹಿಂದೆ ಬಿದ್ದಿದ್ದೀವಿ. ಆದರೆ ಅದರಿಂದ ದುಃಖ. ಆ ದುಃಖ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ, ಹೇಳಿದ್ರು ಸಹ ಕೇಳ್ತಾ ಇಲ್ಲ. ಅದನ್ನು ಬಿಡಿ. जिसे आपने धन का पता ना हो तो गूर पर एवं कचड़े में दाने ही होता. ತನ್ನ ಒಂದು ಐಶ್ವರ್ಯದ ವಿಳಾಸ, ಪತ ಅಂದರೆ ವಿಳಾಸ, ಅಡ್ರೆಸ್ಸು ತಿಳಿದಿಲ್ಲ ಅವನು. ನಾನೇ ಆತ್ಮಸ್ವರೂಪನೋ, ನಾನೇ ಮುಕ್ತಿ ಸ್ವರೂಪನೋ, ನಾನೇ ಜ್ಞಾನ ಸ್ವರೂಪನೋ, ಈ ವಿಚಾರವನ್ನು ತಿಳಿತಾ ಇಲ್ಲ. ಅವನೇನು ಮಾಡ್ತಾನೆ? ಕಚಡಗಳ ಜೊತೆ ಹೋಗ್ತಾ ಇದ್ದಾನೆ, ಕಚಡ ವಿಷಯಗಳ ಜೊತೆ ಹೋಗ್ತಾ ಇದ್ದಾನೆ. ಸ್ವರೂಪ ಜ್ಞಾನ ಬಿನಾ ಲೋಗ್ ಕಚಡೆ ದಾನ್ ಬಿನ್ ರಹೇ ಹೈ. ಸ್ವರೂಪ ಜ್ಞಾನ ಇಲ್ಲದೆ ಎಲ್ಲರೂ ಕಚಡ ಒಳಗನೆ ಹೋಗ್ತಾ ಇದ್ದಾರೆ. ಕ್ಷಣಭಂಗುರ ಜಡ ದೃಶ್ಯ ವಿಶ್ವ ಆನಂದ ಕೋಚ್ ರಹೇ ಹೈ. ನೋಡಿ, ಈ ಕ್ಷಣಭಂಗುರವಾದ ಜಡ ದೃಶ್ಯ ವಿಷಯಗಳಲ್ಲಿ ಆನಂದವನ್ನು, ಶಾಶ್ವತವಾದ ಆನಂದವನ್ನು ಹುಡುಕ್ತಾ ಇದ್ದಾನೆ. ಶಾಶ್ವತವಾದ ಆನಂದ ಇದೆಯಾ? ಸ್ತ್ರೀಯಲ್ಲಿದೆಯಾ? ಪುರುಷನಲ್ಲಿದೆಯಾ? ತಿನ್ನೋದ್ರಲ್ಲಿದೆಯಾ? ಉಡೋದ್ರಲ್ಲಿದೆಯಾ? ಯಾವುದರಲ್ಲೂ ಇಲ್ಲ ಶಾಶ್ವತವಾದ ಆನಂದ. ಎಲ್ಲವೂ ಕ್ಷಣಿಕವಾದ ಆನಂದ. ಮತ್ತು ಆ ಕ್ಷಣಿಕ ಆನಂದವನ್ನು ಭೋಗಿಸಿದ ಮೇಲೆ ದುಃಖನೇ. ಉದಾಹರಣೆಗೆ ಊಟ ರುಚಿಯಾಗಿರುತ್ತೆ, ಎಷ್ಟು ಅಂತ ತಿನ್ನೋಕ್ಕೆ ಸಾಧ್ಯ? ಹೆಚ್ಚಾಗಿ ತಿಂದರೆ ವಾಂತಿ ಆಗುತ್ತೆ, ಮತ್ತು ಮತ್ತೊಂದು ಮಲಬದ್ಧತೆ ಮತ್ತು ಇತ್ಯಾದಿ ಆಗುತ್ತೆ. ಆವಾಗ ದುಃಖನೋ ಸುಖನೋ? ದುಃಖನೇ. ಎಷ್ಟು ಬೇಕೋ ಅಷ್ಟು ತಿನ್ನಬೇಕಷ್ಟೇ, ಅವಶ್ಯಕತೆ ಇರೋಷ್ಟು ತಿನ್ನಬೇಕು. ಆದರೆ ಇವನು ಶಾಶ್ವತವಾದ ಆನಂದವನ್ನು ಅದರಲ್ಲೂ ಹುಡುಕ್ತಾ ಇದ್ದಾನೆ. ಶಬ್ದ, ಸ್ಪರ್ಶ, ರೂಪ, ರಸ ಇವುಗಳಲ್ಲಿ ಶಾಶ್ವತವಾದ ಆನಂದ ಹುಡುಕ್ತಾ ಇದ್ದಾನೆ. ಅದು ಅವನಿಗೆ ಸಿಗ್ತಾ ಇಲ್ಲ. ಮತ್ತು ಅವೆಲ್ಲವೂ ಒಂದಲ್ಲ ಒಂದು ದಿನ ಇವನ್ನ ಬಿಟ್ಟು ಹೋಗ್ತವೆ. ವಯಸ್ಸಾದ ಕಾಲಕ್ಕೆ
ಕೆಲವರಿಗೆ ಕಾಯಿಲೆಗಳು ಬರ್ತವೆ, ಇಷ್ಟೇ ಗ್ರಾಮ್ ತಿನ್ನಬೇಕು ಅನ್ನೋದು. ಕಿಡ್ನಿ ಶುಗರ್ ಅವ್ರಿಗೆಲ್ಲ ಇಷ್ಟೇ ತಿನ್ನಬೇಕು ಅನ್ನೋದು, ಕಿಡ್ನಿ ಅವ್ರಿಗೆಲ್ಲ ಇಷ್ಟೇ ತಿನ್ನಬೇಕು, ಇಷ್ಟೇ ಗ್ರಾಮ್ ತಿನ್ನಬೇಕು, ಇಷ್ಟೇ ಗ್ರಾಮ್ ನೀರು ಕುಡಿಬೇಕು ಅನ್ನೋದೆಲ್ಲ ಹೇಳ್ಬಿಡ್ತಾರೆ. ನೀರು ಜಾಸ್ತಿ ಕುಡಿದ್ರೂ ಕಷ್ಟ, ಕಿಡ್ನಿ ಪ್ರಾಬ್ಲಮ್ ಅವ್ರಿಗೆ. ನೀರು ಕಡಿಮೆ ಕುಡಿದ್ರೂ ಕಷ್ಟ, ಊಟ ಜಾಸ್ತಿ ತಿಂದರೂ ಕಷ್ಟ, ಊಟ ಕಡಿಮೆ ತಿಂದರೂ ಕಷ್ಟ. ಅಳತೆ ಲೆಕ್ಕಾಚಾರದಲ್ಲಿ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರು ಹೇಳಿರೋದು, ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೆ, ದುಃಖವನ್ನು ಕೊಡ್ತವೆ, ದುಃಖವನ್ನು ಕೊಡ್ತವೆ. ಇದೆಲ್ಲ ಹೇಳ್ತಾ ಇದ್ರು, ನೋಡ್ತಾ ಇದ್ರು ಮನುಷ್ಯ ಮಾತ್ರ ಬದಲಾವಣೆ ಆಗ್ತಾ ಇಲ್ಲ, ಆಗೋದು ಇಲ್ಲ. ಅವ್ರ ಕರ್ಮ ಅಂತಾನೆ, ಅವನೇ ಹೇಳ್ತಾನೆ ಅವ್ರ ಕರ್ಮ ಅಂತಾನೆ. ಇವನಿಗೂ ಏನು ಕರ್ಮ ಕಾಲಿದೆಯೋ ಗೊತ್ತಿಲ್ಲ, ಅದನ್ನ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಅವನು ಚಿಂತನೆ ಮಾಡ್ತಾ ಇಲ್ಲ. ಇದನ್ನ ಚಿಂತನೆ ಮಾಡಿ, ಆಗಲೇ ಹೇಳ್ದಂಗೆ ಚಿಂತನೆ ಮಾಡಿ, ಇದರಿಂದ ಬಿಡುಗಡೆ ಏನು. ಬುದ್ಧ ಹಾಗೆ ಅದೇ ಚಿಂತನೆ ಮಾಡಿದ್ದವನು. ಬುದ್ಧ ಹೊರಗಡೆ ವಾಯುವಿಹಾರಕ್ಕೆ ಬಂದಾಗ ಅವನು ಸಾರಥಿ ಜೊತೆಯಲ್ಲಿ ಬಂದಾನೆ. ಅವತ್ತೇ ಅವನು ಪ್ರಪ್ರಥಮ ಹೊರಗಡೆ ಬರೋದು. ಏನೋ ಕಾಡಿನಿಂದ ಬಂದುಬಿಡ್ತಾನೆ. ಒಬ್ಬ ಸತ್ತೋಗಿರೋ ವ್ಯಕ್ತಿನ ನೋಡ್ತಾನೆ, ಕಾಯಿಲೆಯನ್ನು ನೋಡ್ತಾನೆ, ಮುದುಕನ್ನ ನೋಡ್ತಾನೆ. ಕೇಳ್ತಾನೆ ಅವನ್ನ, ಏನು ಇದೆಲ್ಲ ಅಂದರೆ, ಇದೆಲ್ಲ ಮನುಷ್ಯನಿಗೆ ಆಗುವಂಥದ್ದೇ, ನಿನಗೂ ಆಗುತ್ತೆ, ನನಗೂ ಆಗುತ್ತೆ. ಒಂದಲ್ಲ ಒಂದು ದಿನ ನಾನು ಸಾಯಬೇಕು, ಒಂದಲ್ಲ ಒಂದು ದಿನ ನಾನು ಮುದುಕನಾಗಬೇಕು, ಒಂದಲ್ಲ ಒಂದು ದಿನ ಸಮಯದಲ್ಲಿ ನನಗೂ ಕಾಯಿಲೆ ಬಂದೇ ಬರುತ್ತೆ ಅಂತ ಸಾರಥಿ ಹೇಳಿದಾಗ, ಇದಕ್ಕೆ ಮಾರ್ಗ, ಬಿಡುಗಡೆಯ ಮಾರ್ಗ ಕಂಡುಹಿಡಿಬೇಕು ಅಂತೇಳಿ ಅವನಿಗೆ ಜ್ಞಾನ ಉಂಟಾಗುತ್ತೆ. ಅದಕ್ಕೆ ಅವತ್ತು ರಾತ್ರಿನೇ ಅವನು ಹೊರಗಡೆ ಬರ್ತಾನೆ, ಇದ್ರ ಬಿಡುಗಡೆಯ ಮಾರ್ಗ ಏನು ಅಂತ. ಆದರೆ ನಾವೆಲ್ಲ ಯೋಚನೆ ಮಾಡ್ತಾ ಇಲ್ಲ ಇದ್ರ ಬಿಡುಗಡೆಯ ಮಾರ್ಗ, ಅದರಲ್ಲೇ ಬಿದ್ದು ಒದಲಾಡ್ತಾ ಇದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ಒದಲಾಡ್ತಾ ಇದ್ರು ಒಂದಲ್ಲ ಒಂದು ದಿನ ಅದರಲ್ಲೇ ಶಾಶ್ವತವಾದ ಆನಂದವನ್ನು ಹುಡುಕ್ತಾ ಇದ್ರು ಸಹ ಸಿಗೋದಿಲ್ಲ, ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೆ. ಆದರೆ ನಮ್ಮ ಸ್ವರೂಪ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಬಿಟ್ಟು ಹೋಗೋದಿಲ್ಲ. ಓದಿರೋ ವಿದ್ಯೆ ಮರ್ತೋಗುತ್ತೆ, ವಯಸ್ಸಾದಾಗೆಲ್ಲ ಓದಿರೋ ವಿದ್ಯೆ ಮರ್ತೋಗ್ಬಿಡುತ್ತೆ. ಆಗಲೇ ಹೇಳ್ತಾ ಇದ್ರು ಮರ್ತೋಯ್ತು ಅಂತ ಒಂದು ಶಬ್ದ, ಏನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸ್ವರೂಪ ಇದೆಯಲ್ಲ, ಅದು ಶಾಶ್ವತವಾಗಿ ನಮ್ಮೊಂದಿಗೆ ಇರುತ್ತೆ. ಹುಟ್ಟಿದಾಗಿಂದ ಹಿಡಿದು ಮರಣದವರೆಗೂ, ಈ ದೇಹ ಮರಣ ಆಗೋವರೆಗೂ ನಮ್ಮ ಜೊತೆನೇ ಇರುತ್ತೆ. ಆಮೇಲೆ ಇರುತ್ತೆ, ನಾವು ಅದನ್ನು ತಿಳಿಬೇಕು, ಆ ಇರುವಿಕೆಯನ್ನು ತಿಳಿಬೇಕು. ಎಲ್ಲಿ ಇರುತ್ತೆ, ಹೇಗೆ ಇರುತ್ತೆ, ಅದೇ ತಿಳಿಯೋದೇ ಆತ್ಮವಿಚಾರ. ನಾನು ಯಾರೋ, ಎಲ್ಲಿಂದ ಬಂದೆ, ಹೇಗೆ ಬಂದೆ, ಮತ್ತೆ ನಾನು ಎಲ್ಲಿಗೆ ಹೋಗ್ತೀನಿ, ನನ್ನ ಸ್ಥಿತಿಗತಿ ಏನೋ, ಇದನ್ನು ತಿಳಿಯೋದೇ ಆತ್ಮವಿಚಾರ. ಎಲ್ಲ ವಿಚಾರಗಳನ್ನು ಹೇಳ್ತಾರೆ, ಕತೆ, ಪುರಾಣ, ಧರ್ಮಶಾಸ್ತ್ರ, ಪುಣ್ಯಕಥೆಗಳನ್ನೆಲ್ಲ ಹೇಳ್ತಾರೆ. ಈ ವಿಚಾರವನ್ನು ತಿಳಿಸೋರು ಭಾಳ ಕಡಿಮೆ. ಇದರಲ್ಲೂ ತಿಳಿಸ್ತಾರೆ, ಬ್ರಹ್ಮಜ್ಞಾನದಲ್ಲೂ ಸಹ ತಿಳಿಸ್ತಾರೆ. ಆದರೂ ಸಹ ಅಲ್ಲಿ ನಮಗೆ ಅರ್ಥವಾಗೋದಿಲ್ಲ ಸರಿಯಾಗಿ. ಆ ಶಬ್ದಗಳು ಅರ್ಥ ಆಗೋದಿಲ್ಲ. ಏನೋ ಪ್ರತಿಬಿಂಬ, ಬಿಂಬ ಮತ್ತು ಎಲ್ಲ ಸರ್ವವ್ಯಾಪಕ ಅಂತ ಹೇಳ್ಬಿಡ್ತಾರೆ. ಒಂದು ಕಡೆಯಿಂದ ಬಿಡಿಸ್ಕೊಂಡು ಬರ್ತಾರೆ, ನೀನು ಬೇರೆ, ಬ್ರಹ್ಮ ಬೇರೆ, ನೀನೇ ಜೀವಾತ್ಮ ಅಂತೇಳಿ. ಕೊನೆಗೆ ಎಲ್ಲದರಲ್ಲೂ ಕಲಿಸ್ಬಿಡ್ತಾರೆ. ಎಲ್ಲದರಲ್ಲೂ ಸರ್ವಂ ಕಲ್ವಿದಂ ಬ್ರಹ್ಮ ನೇನ ಆಸ್ತಿ ಕಿಂಚನ ಆ ಒಂದು ಶ್ಲೋಕ ಹೇಳ್ಬಿಡ್ತಾರೆ. ಎಲ್ಲದರಲ್ಲೂ ನೀನೊಬ್ಬನೇ ಇದೆಯಪ್ಪ, ಒಬ್ಬನೇ ಎಲ್ಲದರಲ್ಲೂ ಇರೋದಕ್ಕೆ ಸಾಧ್ಯನಾ? ಸಾಧ್ಯ ಅಲ್ಲ. ಮನುಷ್ಯ ಒಬ್ಬನಿಗೊಬ್ಬನು ಒಂದೇ ಹೋಲಿಕೆಯ ಮೇಲೆ ಇಲ್ಲ. ಇನ್ನು ಅವನವನು ಆತ್ಮ ಅವನಲ್ಲಿ ಇರ್ತಾ, ಬೇರೆಯಲ್ಲಿ ಇರ್ತಾ, ಅದನ್ನು ಬಿಡಿಸಿ ಹೇಳೋದಿಲ್ಲ ಅವರು. ಆದರೆ ಕಬೀರ್ ಸಾಹೇಬರು ಅದನ್ನು ಬಿಡಿಸಿ ಹೇಳಿದ್ದಾರೆ. ಅನೇಕ ಚೈತನ್ಯ, ನಿನ್ನ ಸ್ವರೂಪವೇ ಬೇರೆ, ನನ್ನ ಸ್ವರೂಪವೇ ಬೇರೆ. ನಿನ್ನ ಆತ್ಮನೇ ಬೇರೆ, ನನ್ನ ಆತ್ಮನೇ ಬೇರೆ. ಅದಕ್ಕೆ ಆ ಶಬ್ದಗಳು ತಿಳಿ. ಮೇರಾ ಅಪನ ಚೇತನ ಸ್ವರೂಪ್, ಮೇರಿ ಅಪನೇ ಆತ್ಮ, ಮೇರಾ ಅಪನ ನಿಜ ತತ್ವ, ಇದೇ ನಿಜ ತತ್ವ. ಇನ್ನೆಲ್ಲ ಪರತತ್ವ. ಇದನ್ನು ಬಿಟ್ಟು ಇನ್ನೆಲ್ಲ ಪರತತ್ವ. ಪರ ಅಂದರೆ ಬೇರೆಯಾಗಿದೆ, ನನಗೆ ಬೇರೆಯಾಗಿದೆ. ಅವೆಲ್ಲ ಯಾವ ನನ್ನಲ್ಲಿಲ್ಲ. ನಾನು ಎಲ್ಲವನ್ನು ಅರಿತಾ ಇದ್ದೀನಿ, ಅವಶ್ಯಕತೆಗೆ ಅನುಗುಣವಾಗಿ ತೆಗೆದುಕೊಳ್ತಾ ಇದ್ದೀನಿ, ವಸ್ತುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ, ತಿಂತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ, ಧರಿಸ್ತಾ ಇದ್ದೀನಿ, ಧಾರಣೆ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ. ಪರತತ್ವದಿಂದ ಕೂಡಿದ ವಸ್ತುಗಳನ್ನು. ತತ್ವ ಅಂದರೆ ವಸ್ತು, ಆ ವಸ್ತು ಪರತತ್ವದ ಕೂಡಿದ ವಸ್ತುಗಳನ್ನು ಬಳಸ್ಕೊಳ್ತಾ ಇದ್ದೀನಿ ನಮ್ಮ ಜೀವನಕ್ಕೆ ಬಳಸಬೇಕು. ಈ ದೇಹ ಪೋಷಣೆಗೆ ಅದೆಲ್ಲ ಅವಶ್ಯಕತೆ ಇದೆ. ಊಟ ಬೇಕು, ನೀರು ಬೇಕು, ಬೆಳಕು ಬೇಕು, ಎಲ್ಲ ಬೇಕು, ಸೂರ್ಯನ ಬೆಳಕು ಬೇಕು, ಎಲ್ಲ ಬೇಕು. ಆದರೆ ಅವುಗಳು ಶಾಶ್ವತವಲ್ಲ. ಇದನ್ನು ನಾವು ತಿಳಿಬೇಕು. ಸದ್ಗುರು ಹೇಳ್ತಾರೆ, ನಿಜ ತತ್ವದ ಜ್ಞಾನ, ನಿಜ ತತ್ವ ಸ್ಥಿತಿ ಚಾತೆ ಹೋ, ನಿನಗೆ ಬೇಕಾಗಿದ್ದರೆ ಶಬ್ದ ಹಿ ಲೇಹು ಪರಕ್, ಶಬ್ದಗಳನ್ನು ಪರೀಕ್ಷೆ ಮಾಡಪ್ಪ.
ಏನೇನು ಶಬ್ದಗಳು ಹೇಳ್ತಾರೋ ಅವುಗಳನ್ನು ಪರೀಕ್ಷೆ ಮಾಡೋ. ಸಂಸಾರ में आध्यात्म के नाम पर ಅಪಾರ ಶಬ್ದೋं की ಗೂಂಜ್ ಹೈ. ಜಗತ್ತಿನಲ್ಲಿ ಆಧ್ಯಾತ್ಮದ ಹೆಸರಿನಲ್ಲಿ ಅಪಾರವಾದ ಶಬ್ದಗಳು ಪ್ರತಿಧ್ವನಿ ಮಾಡ್ತಾ ಇದ್ದಾವಂತೆ. ನಂದು ಹೆಚ್ಚು, ನಂದು ಹೆಚ್ಚು, ನಂದು ಹೆಚ್ಚು ಅಂತ ಪ್ರತಿಧ್ವನಿ. ಒಂದು ನಂದು ಹೆಚ್ಚು ಅಂತ. ये सभी शब्द निज तत्व के सत्य परिचायक नहीं है. ಇದನ್ನು ನಾವೇ ಯೋಚನೆ ಮಾಡಬೇಕು. ಆ ಧರ್ಮದ ಹೆಸರಿನ, ಆಧ್ಯಾತ್ಮದ ಹೆಸರಿನಲ್ಲಿ ಏನೇನು ಶಬ್ದಗಳು ಬರ್ತಾ ಇದೆಯೋ ಆ ಶಬ್ದಗಳು ನಿಜ ತತ್ವದಿಂದ ಕೂಡಿರುತ್ತದೆಯೇ? ಅವುಗಳಿಂದ ನಮ್ಮ ಸ್ವರೂಪದ ಪರಿಚಯ ಆಗುತ್ತದೆಯೇ? ಇದನ್ನು ನಾವೇ ಪರೀಕ್ಷೆ ಮಾಡಬೇಕು. ಇವತ್ತಿನ ವಿಚಾರ ಭಾಳ ಒಂದು ಆಳವಾಗಿ ಹೋಗಬೇಕಾಗಿರೋ ವಿಚಾರ. ಇವತ್ತು ಕೆಲವರಿಗೆ ಅರ್ಥ ಆಗೋದಿಲ್ಲ, ಕ್ರಮೇಣ ಅರ್ಥ ಆಗುತ್ತೆ. ಬರ್ತಾ ಇರಿ, ಬಂದು ಕೇಳ್ತಾ ಇರೋರಿಗೆ ಅರ್ಥ ಆಗುತ್ತೆ. ಇವಾಗೆಲ್ಲ ಸಾಕಷ್ಟು ಕೇಳ್ತಾ ಇದ್ದೀರ ಕೆಲವರು, ಅವ್ರಿಗೆ ಅರ್ಥ ಆಗುತ್ತೆ. ಏನು? ಆಧ್ಯಾತ್ಮದ ಹೆಸರಿನಲ್ಲಿ ಜಗತ್ತಿನಲ್ಲಿ ಏನೇನು ಶಬ್ದಗಳ ಪ್ರಯೋಗ ಮಾಡ್ತಾ ಇದ್ದಾರೋ ಅವೆಲ್ಲ ನಿಜ ತತ್ವದ ಪರಿಚಯ ಮಾಡಿಕೊಡತಕ್ಕಂಥ ಶಬ್ದಗಳು ಅಲ್ಲ. ಉದಾಹರಣೆಗೆ ಹೇಳೋದಾದರೆ, ದಾನ ಮಾಡೋದು ಒಂದು ಒಳ್ಳೆಯದು ಅಂತ ಹೇಳ್ತಾರೆ. ದಾನ ಮಾಡೋದು, ದಯೆ ತೋರಿಸೋದು ಒಂದು ಒಳ್ಳೆಯದು ಅಂತ ಹೇಳ್ತಾರೆ. ಅದು ಸಾಮಾಜಿಕ. ಆದರೆ ಪರಿಪೂರ್ಣವಾದ ಆಧ್ಯಾತ್ಮಿಕ ಅಲ್ಲ ಅವೆಲ್ಲ. ದಯಾ ಸಬ್ ಕೊಯ್ ಕಹೆ, ದಯಾ ಕ ಮರ್ಮನ ನ ಜಾನಾ ಕೋಯ್, ಜಾತ್ ಜೀವ್ ಜಾನೆ ನಹಿ, ದಯಾ ಕಹಾನ್ ಸೆ ಹೋಯ್. ದಯೆ ಒಳ್ಳೆಯದೇ, ಮಾಡಬೇಕು. ಒಬ್ರಿಗೆ ಊಟ ಕೊಡೋದು, ಮತ್ತೊಂದು ವಸ್ತ್ರ ಕೊಡೋದು, ಹಣ ಕೊಡೋದು, ಮದುವೆ ಮನೆಗಳಲ್ಲಿ ಸಹಾಯ ಮಾಡೋದು, ಮದುವೆ ಮನೆಗೆ ಏನೋ ಬಡವರವರು ಇರಲಿಲ್ಲಪ್ಪ, ಮಾಡಬೇಕು, ಒಳ್ಳೆಯದು ಇಲ್ಲ ಅಂತೇಳಿಲ್ಲ. ಆದರೆ ಅದರಿಂದ ನಮ್ಮ ಸ್ವರೂಪ, ನಮ್ಮ ಆತ್ಮ ಪರಿಚಯ ಆಗೋದಿಲ್ಲ. ಹೇಳಿದ್ರಲ್ಲ, ದಯಾ ಸಬ್ ಕೊಯ್ ಕಹೆ, ದಯೆ ಅಂತ ಎಲ್ಲರೂ ಕರೀತಾ ಇದ್ದಾರೆ. ದಯೆಯ ಮರ್ಮ ನ ಜಾನಾ ಕೋಯ್, ದಯಾಕ ಮರ್ಮ ನಾ ಜಾನಾ ಕೋಯ್. ದಯೆಯ ಮರ್ಮ ಅರ್ತಿಲ್ಲ. ಏನು ಅಂತಂಗಂದ್ರೆ ದಯೆ ಅಂದರೆ ಇವಾಗ ಹೇಳ್ದಂಗೆ, ಊಟ ಇಲ್ಲವನಿಗೆ ಊಟ ಕೊಟ್ಟರೆ ದಯೆ, ಹಣ ಇಲ್ಲವನಿಗೆ ಹಣ ಕೊಟ್ಟರೆ ದಯೆ, ಕಷ್ಟದಲ್ಲಿರೋನಿಗೆ ಸಹಾಯ ಮಾಡಿದ್ರೆ ದಯೆ, ವಸ್ತ್ರ ಬಟ್ಟೆ ಕೊಟ್ಟರೆ ದಯೆ. ಇವೆಲ್ಲ ದಯೆ, ದಾನ, ಧರ್ಮ, ದಯೆಯಿಂದ ಮಾಡ್ತೀವಿ ದಾನಗಳನ್ನ. ಆದರೆ ಇವುಗಳು ನಿನ್ನನ್ನು ಬಿಡುಗಡೆ ಮಾಡಿಸುವಂಥದ್ದಲ್ಲ. ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡಿಸತಕ್ಕಂಥ ಶಕ್ತಿ ಇವುಗಳಿಗೆ ಇಲ್ಲ. ಅದೇನಿದ್ರು ಅದನ್ನು ಅನುಭವಿಸೋದಕ್ಕೆ ಮತ್ತೆ ಇನ್ನೊಂದು ಜನ್ಮ ಬರುತ್ತೆ. ಪುಣ್ಯ ಗಳಿಸಿರ್ತಾನೆ, ಮುಂದಿನ ಜನ್ಮದಲ್ಲಿ ಒಳ್ಳೆಯ ಒಂದು ಸ್ಥಿತಿವಂತನಾಗಿ ಹುಟ್ಟಬಹುದು, ಇವನಿಗೆಲ್ಲ ಸೌಕರ್ಯಗಳು ಸಿಗ್ಬೋದು. ಇವನು ಕೊಟ್ಟಿರ್ತಾನಲ್ಲ ದಾನ, ಅದು ವಾಪಸ್ ಬರ್ತಾ ಇರುತ್ತೆ. ಉದಾಹರಣೆಗೆ ಕರ್ಣ ತನ್ನ ಜೀವಮಾನದ ಅವಧಿ ಪೂರ್ತ ಬರೀ ಚಿನ್ನವನ್ನೇ ದಾನ ಮಾಡ್ತಾ ಇದ್ದಂತೆ. ಬರೀ ಚಿನ್ನ, ಅನ್ನನೇ ದಾನ ಮಾಡಿಲ್ಲಂತೆ. ಅವನು ಸ್ವರ್ಗಕ್ಕೆ ಹೋದರೆ ಅವನಿಗೆ ಅನ್ನ ಕೊಟ್ಟರು ಚಿನ್ನ ಆಗೋಗ್ಬಿಡೋದು. ಅನ್ನ ತಿನ್ನಬೇಕು ಹೊಟ್ಟೆಗೆ, ಚಿನ್ನ ತಿನ್ನೋಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಆವಾಗ ಅವನು ಕೇಳ್ತಾನಂತೆ ಆ ಕೊಡೋರನ್ನ, ಏನಪ್ಪ ನಿಮಗೆ ಅನ್ನನೇ ಕೊಡ್ತಾ ಇದ್ದೀವಿ ನಾವು, ಆದರೆ ಚಿನ್ನ ಆಗ್ತಾ ಇದೆ. ಯಾಕೆ ಕಾರಣ ಅಂದರೆ ನೀನು ಅನ್ನದಾನ ಮಾಡಿಲ್ಲಪ್ಪ, ನೀನು ಅನ್ನದಾನ ಮಾಡಿಲ್ಲ, ಚಿನ್ನ ದಾನ ಮಾಡಿದ್ಯಾ, ಅದಕ್ಕೆ ನಾವು ಅನ್ನ ಕೊಟ್ಟರು ನಿನಗೆ ಚಿನ್ನ ಆಗಿಬಿಡುತ್ತೆ. ಏನೋ ಅದನ್ನು ಭೋಗಿಸೋದಕ್ಕೆ ಏನು ಕೊಡ್ತೀವಿ ಅದು ನಮ್ಗೆ ವಾಪಸ್ ಬಂದೇ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಆದರೆ ಅವುಗಳಿಂದ ಬಿಡುಗಡೆ ಇಲ್ಲ. ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಇಲ್ಲ. ನಾವು ಹುಟ್ಟಿದಾಗಿಂದ ಸುಖವಾಗಿದ್ದೀವೋ ಕಷ್ಟದಲ್ಲಿದ್ದೀವೋ? ಕಷ್ಟನೇ ಇದೆ. ಸುಖ ಎಲ್ಲೋ ಸಾಸಿವೆ ಎಷ್ಟು ಇದೆ, ಹಣ ಇದೆ, ಐಶ್ವರ್ಯ ಇದೆ, ಎಲ್ಲ ಇದು ಮಾತ್ರಕ್ಕೆ ದೇಹದ ಆರೋಗ್ಯನ ಕೊಂಡ್ಕೊಳ್ಳೋಕೆ ಸಾಧ್ಯನಾ? ಕಿಡ್ನಿ ಫೇಲಿಯರ್ ಆಗಿಬಿಟ್ರೆ ಇನ್ನೊಂದು ಹಾಕ್ಕೊಳ್ಬೋದು. ಆದರೆ ನೋವು ಇದ್ದೇ ಇರುತ್ತಲ್ವ, ನೋವು ಅನುಭವಿಸ್ಬೇಕು. ಅದಕ್ಕೆ ಬಿಡುಗಡೆ ಮಾಡ್ಕೊಳ್ಳಿ. ಆ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ನಿಜ ತತ್ವದ ಪರಿಚಯ ಮಾಡ್ಕೊಳ್ಳಿ. ನಾವು ಕೇವಲ ಅವುಗಳ ದಾನ, ದಯಾ, ಧರ್ಮಗಳ ಮಾಡೋದ್ರಿಂದ ನಿಜ ತತ್ವದ ಪರಿಚಯ ಆಗುವುದಿಲ್ಲ. ಅವೆಲ್ಲ ನಿಜ ತತ್ವದ ಪರಿಚಯ ಆಗೋದಿಲ್ಲ.
ಅದರಿಂದ ಆಧ್ಯಾತ್ಮದ ಹೆಸರಿನಲ್ಲಿ ದಾನ ಧರ್ಮ ಮಾಡೋದಾದರೆ ಮಾಡಿ, ಬೇಡ ಅಂತಿಲ್ಲ. ಆದರೆ ಅದ್ರ ಜೊತೆಯಲ್ಲಿ ನಿಮ್ಮ ಸ್ವರೂಪ ಜ್ಞಾನವನ್ನು ಸಹ ತಿಳಿದುಕೊಳ್ಳಿ. ಮಾಡಬಾರ್ದು ಅಂತೇನಿಲ್ಲ, ಮಾಡಲೇಬೇಕು, ಅವಶ್ಯಕತೆ. ಒಂದು ಕೆಲಸ ಕಾರ್ಯ ನಡಿಬೇಕಾದ್ರೆ ಎಲ್ಲರೂ ಕೈಗೂಡಿಸಿದ್ರೇ ಕೆಲಸ ಕಾರ್ಯ ಆಗಬೇಕು. ಒಂದು ಆರಾಧನೆ, ಒಂದು ಕಾರ್ಯ, ಗುರು ಪೂಜೆ, ಎಲ್ಲರೂ ಕೈ ಸೇರಿದ್ರೆ ಕೆಲಸ ಕಾರ್ಯ ಆಗೋದು. ಇಲ್ಲಾಂದರೆ ಒಬ್ಬರಿಂದನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಮೂಲಕ ಆದರೂ ಏನಂದರೆ ನಮ್ಮನ್ನು ಮುಂದಕ್ಕೆ ತೊಳ್ಳುತ್ತೆ. ಆ ಒಂದು ಧರ್ಮ ಮಾರ್ಗ ಏನು ಮಾಡುತ್ತೆ, ಇನ್ನೂ ಹೆಚ್ಚಾಗಿ ಸತ್ಸಂಗವನ್ನು ಕೇಳೋದಕ್ಕೆ, ನಮ್ಮ ಸ್ವರೂಪದ ಅರಿವು ಮೂಡಿಸ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ನಿಜತ್ संसार में आध्यात्म के नाम पर अपार शब्दों की गूंज है। वे सभी शब्द निज तत्व के सच्चे परिचायक नहीं है। ನಿಜವಾದ ಪರಿಚಯ ಮಾಡಿಕೊಡೋದಿಲ್ಲ, ಸುಳ್ಳಿನ ಪರಿಚಯ ಮಾಡಿಕೊಟ್ಬಿಡುತ್ತೆ. ಏನು, ನಮ್ಮ ಸ್ವರೂಪ ಎಲ್ಲ ಕಡೆ ವ್ಯಾಪಕ ಅನ್ನೋ ಪರಿಚಯ ಮಾಡಿಕೊಟ್ಬಿಡ್ತಾರೆ. ಹಾಗಾಗಿ ನೀವು ನಿಮ್ಮ ಆ ಶಬ್ದಗಳನ್ನು ನೀವೇ ಪರೀಕ್ಷೆ ಮಾಡಬೇಕು. आध्यात्म के नाम पर ऐसे शब्द है जो मनुष्य को निज से दूर से लाकर पटक देते हैं. ಆಧ್ಯಾತ್ಮದ ಹೆಸರಿನಲ್ಲಿ ಅಂತಿಂಥ ಶಬ್ದಗಳು ಇದಾವಲ್ಲ, ಆ ಶಬ್ದಗಳು ನಿಮ್ಮನ್ನು ನಿಜತತ್ವದಿಂದ ದೂರ ತೆಗೆದುಕೊಂಡೋಗಿ ಬಿಸಾಡುತ್ತೆ. ಅದೇ ಇದೆಲ್ಲ ಬ್ರಹ್ಮಜ್ಞಾನದ ಆಧ್ಯಾತ್ಮ ಜ್ಞಾನ ಇರ್ಬೋದು, ಮತ್ತೊಂದು ಪೂಜೆ ಪುನಸ್ಕಾರಗಳು ಇರ್ಬೋದು, ಇವೆಲ್ಲವೂ ಸಹ ನಿಮ್ಮ ಸ್ವರೂಪನ ಪರಿಚಯ ಮಾಡಿಕೊಡೋಕ್ಕೆ ಸಾಧ್ಯ ಇಲ್ಲ. ಆಗಲೇ ಹೇಳ್ದಂಗೆ ಇದರಲ್ಲಿ ಹೇಳಿದಲ್ಲ, ಇಲ್ಲಿ ಹೇಳ್ತಾರೆ ನೋಡಿ, ಶಂಕರಾಚಾರ್ಯ ಹೇಳ್ತಾರೆ, 3 ಗುಣಗಳ ಕಾರ್ಯರೂಪದ ರೂಪವಾದ ಸಂಸಾರದ ಬಗ್ಗೆ ವೇದಗಳು ತಿಳಿಸ್ತವೆ. ಆದರೆ ನೀನು ನಿಸ್ತ್ರೈಗುಣ್ಯನಾಗು ಎಂದರೆ ಕಾಮರಹಿತನಾಗು. ಮಂತ್ರ ಬ್ರಾಹ್ಮಣಗಳಲ್ಲಿ ಹೇಳಿರುವ ಕರ್ಮಫಲಗಳು ಗುಣತ್ರಯ ಬದ್ಧವರಾದವರಿಗಾಗಿ, ಅದರಿಂದ ನೀನು ಅದರಲ್ಲಿ ಸಿಕ್ಕಿಕೊಳ್ಳಬೇಡ. ಗೀತೆಯಲ್ಲಿ ಅವುಗಳಲ್ಲಿ ಸಿಕ್ಕಿಕೊಳ್ಳಬೇಡ. ಅರ್ಜುನ್ಗೆ ಕೃಷ್ಣ ಬೋಧನೆ ಮಾಡೋದು, ಸಿಕ್ಕಿಕೊಳ್ಳಬೇಡ. ಸುಖ ದುಃಖಗಳಿಗೆ ಕಾರಣವಾಗಿರುವ ಒಂದಕ್ಕೊಂದು ಪ್ರತಿಪಕ್ಷವಾಗಿರುವ ಪದಾರ್ಥಗಳಿಗೆ ದ್ವಂದ್ವ, ಅವುಗಳಲ್ಲಿ ಸಿಕ್ಕಾಕೊಳ್ಬೇಡ. ಅವುಗಳನ್ನು ಬಿಟ್ಟವನಾಗಿರೋ. ಸತ್ವಗುಣವನ್ನೇ ಆಶ್ರಯಿಸಿಕೊಂಡು ನಿರ್ಯೋಗಕ್ಷೇಮನಾಗಿರೋ. ಏನೇನು ನೀನು ಒಳ್ಳೆಯದನ್ನು ಸಂಪಾದನೆ ಮಾಡ್ಕೊಳ್ತೀಯೋ ಅದನ್ನು ಕಾಪಾಡಿಕೊಂಡೇ ಇರೋದೇ ಕ್ಷೇಮ, ಒಳ್ಳೆಯದು. ನೀವು ಸತ್ಸಂಗ ಕೇಳ್ತಾ ಇದ್ದೀರಾ, ಇದನ್ನು ಕಾಪಾಡ್ಕೊಳ್ಳಿ, ಇದನ್ನು ಧಾರಣೆ ಮಾಡ್ಕೊಳ್ಳಿ. ಹಾಗಾಗಿ ಇದನ್ನು ನೀನು ಕಾಪಾಡ್ಕೊಂಡಿರೋ. ಆತ್ಮವಂತನಾಗು. ಎಲ್ಲವನ್ನ ಮೀರಿದಂಥವನಾಗಿ, ಎಲ್ಲ ಗುಣಗಳಿಗೆ ಮೀರಿದಂಥವನಾಗಿ ಆತ್ಮವಂತನಾಗು. ಅದನ್ನೇ ಇಲ್ಲೇ ಹೇಳ್ತಾ ಇರೋದು. ನೀನು ನಿಜತತ್ವವನ್ನು ಪರಿಚಯ ಮಾಡ್ಕೋ. ಬೇರೆ ಧರ್ಮದ ಆಧ್ಯಾತ್ಮದ ಹೆಸರಿನಲ್ಲಿ ಏನೇನು ಶಬ್ದಗಳು ಬರ್ತಾ ಇದೆಯೋ ಅದನ್ನೆಲ್ಲ ನೀನು ಪರೀಕ್ಷೆ ಮಾಡಬೇಕಪ್ಪ. ಪರೀಕ್ಷೆ ಮಾಡಿ ತೆಗೆದುಕೋ. संसार में ज्यादा धार्मिक एवं आध्यात्मिक लोग तो निज तत्व के होश हवास में नहीं है. ಜಗತ್ತಿನಲ್ಲಿ ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಂತರುಗಳು ನಿಜತತ್ವದ ಪರಿಚಯ ಇಲ್ಲ ಅವರಿಗೆ. ಯಾರೋ ನಾವು ಆಧ್ಯಾತ್ಮ ಮಾರ್ಗಿಗಳು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಧರ್ಮಾತ್ಮರು ಅಂತರು ಹೇಳ್ಕೊಳ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ನಿಜತತ್ವದ ಪ್ರಜ್ಞೆ ಇಲ್ಲ, ಅದರಲ್ಲಿ ಅವರು ಇಲ್ಲ. अपने लक्ष्य को सदैव अपने से बाहर ही खोजते रहते हैं. ನಮ್ಮ ಗುರಿ ಏನು? ಶಾಶ್ವತವಾಗಿ ಆನಂದವಾಗಿರಬೇಕು ಅನ್ನೋದು, ಅದು ಗುರಿ. ಲಕ್ಷ್ಯ ಅಂದರೆ ಗುರಿ. ಅದನ್ನು ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಬಾಹರಿ ಕೋಜತೆ ಹೈ ರಹತೆ ಹೈ ಅಂದರೆ ಹೊರಗಡೆ ಹುಡುಕ್ತಾ ಇದ್ದೀವಿ. ಆನಂದನ ಹೊರಗಡೆ ಹುಡುಕ್ತಾ ಇದ್ದೀವಿ. ಶಬ್ದದಲ್ಲಿ ಆನಂದ ಹುಡುಕ್ತಾ ಇದ್ದೀವಿ, ರಸದಲ್ಲಿ ಆನಂದ ಹುಡುಕ್ತಾ ಇದ್ದೀವಿ, ಸುವಾಸನೆ ಗಂಧ ಅದರಲ್ಲಿ ಆನಂದ ಹುಡುಕ್ತಾ ಇದ್ದೀವಿ, ಸ್ಪರ್ಶ ಮೈಥುನದಲ್ಲಿ ಆನಂದ ಹುಡುಕ್ತಾ ಇದ್ದೀವಿ. ಆದರೆ ಆ ಶಾಶ್ವತವಾದ ಆನಂದ ಅವುಗಳು ಇಲ್ಲ, ಅವೆಲ್ಲ ಹೊರಗಡೆ ಇರತಕ್ಕಂಥವು. ಆ ಶಾಶ್ವತವಾದ ಆನಂದ ಎಲ್ಲಿದೆ? ನಮ್ಮಲ್ಲೇ ಇದೆ, ನಮ್ಮ ಸ್ವರೂಪದಲ್ಲೇ ಇದೆ. इसलिए उनके द्वारा उच्चरित वाणियों को भी इतना विशाल है ये नए जिज्ञासु नहीं
ಉನ್ನೇಮಿ ಭಟಕ್ತತೆ ಹೈ. ಹೊಸ ಹೊಸ ಜಿಜ್ಞಾಸುಗಳು ಅಂದರೆ ಮೋಕ್ಷಾಪೇಕ್ಷಿಗಳು ಇಂಥ ಒಂದು ಶಬ್ದಗಳಲ್ಲಿ ಬಿದ್ದು ಸುತ್ತುತ್ತಾ ಇದ್ದಾರೆ. ಭಟಕ್ತೆ ಅಂದರೆ ಸುತ್ತಾ ಇದ್ದಾರೆ, ಮತ್ತೆ ಮತ್ತೆ ಹುಡ್ತಾ ಇದ್ದಾರೆ, ಮತ್ತೆ ಮತ್ತೆ ಸಾಯ್ತಾ ಇದ್ದಾರೆ. ಅವರಿಗೆ ನಿಜ ತತ್ವದ ಪರಿಚಯ ಆಗಿಲ್ಲ. ನಿಜ ತತ್ವದ ಪರಿಚಯ ಆಗಿಲ್ಲ. ಪರಿಚಯ ಮಾಡ್ಕೊಳ್ಳೋರು ಸಹ ತುಂಬ ಕಡಿಮೆ. ಪರಿಚಯ ಮಾಡ್ಕೊಳ್ಳೋರು ಸಹ ತುಂಬ ಕಡಿಮೆ. ಮೊನ್ನೆ ಯಾರೋ ವ್ಯಾಟ್ಸಪ್ನಲ್ಲಿ ಹಾಕಿದ್ರು, ಸನ್ಯಾಸಿಗಳಾಗಬೇಕು ಅನ್ನೋರು ಇಚ್ಛೆ ಇರೋರು ಬನ್ನಿ ಅಂತ ಕರೆಯೋ ಒಂದು ಸಂದರ್ಭ ಸನ್ನಿವೇಶ ಬಂದುಬಿಟ್ಟೈತೆ. ಚುಂಚಗಿರಿ ಮಠದವರು ಕರಿತಾ ಇದ್ದಾರೆ, ಸನ್ಯಾಸಿ ದೀಕ್ಷೆ ತೆಗೆದುಕೊಳ್ಳಿ ಬನ್ನಿ 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 ಅಂತ. ನೋಡಿ, ಯಾರಿಗೂ ಆಸೆನೇ ಇಲ್ಲ. ಅದಾದರೂ ಮಾಡಲಿ ಅಂದರೆ ಅದನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದನ್ನೇ ಅದು ಮೊದಲೇ ಹೇಳಿದ್ದು. ಅದಕ್ಕೆ ಮೊದಲೇ ಹೇಳಿದವರು ಇದನ್ನೆಲ್ಲ ತ್ಯಾಗ ಮಾಡೋದು ಭಾಳ ಕಷ್ಟ ಅಂತ. ಇದೆಲ್ಲ ತ್ಯಾಗ ಮಾಡೋದು ಭಾಳ ಕಷ್ಟ. ಆಚರಣೆಗಳನ್ನ ಧಾರಣೆ ಮಾಡ್ಕೊಳ್ಳೋ, ಒಳ್ಳೆ ಆಚರಣೆ ಮಾಡ್ಕೊಳ್ಳೋದು ಭಾಳ ಕಷ್ಟ. ಆದರೂ ನೀವು ಮಾಡ್ಕೊಳ್ಳೇಬೇಕು. ಬಿಡುಗಡೆ ಬೇಕು ಅಂದರೆ ಮಾಡ್ಕೊಳ್ಳೇಬೇಕು. ಲೌಕಿಕ ಎಲ್ಲ ಬಿಟ್ಬಿಡು ಅಂತ ಅಂತಂದರೆ ಮಾನಸಿಕವಾಗಿ ಬಿಡಿ ನೀವು ಅಷ್ಟೇ. ದೈಹಿಕವಾಗಿ ಏನು ಬಿಡೋದು ಬೇಕಾಗಿಲ್ಲ. ಊಟ ಮಾಡೋದು ಬಿಡೋದು ಬೇಕಾಗಿಲ್ಲ, ತಿನ್ನೋದು ಬಿಡೋದು ಬೇಕಾಗಿಲ್ಲ. ಅವನು ಒಳ್ಳೆ ಆಮ್ಲಜನಕ ತಗೊಳೋದು ಬಿಡು ಅಂತ ಹೇಳೋಕ್ಕಾಗ ಸಾಧ್ಯ ಆಗ್ತದಾ? ಇಲ್ಲ. ಹಾಗಾಗಿ ಒಳ್ಳೆಯದನ್ನು ತೆಗೆದುಕೊಳ್ಳಿ. ಅದ್ರ ಜೊತೆಯಲ್ಲಿ ಇನ್ನೂ ಒಳ್ಳೆಯದಾಗಿರ್ತಕ್ಕಂಥ ಆಧ್ಯಾತ್ಮವನ್ನು ತೆಗೆದುಕೊಳ್ಳಿ. ಆಧ್ಯಾತ್ಮವನ್ನು ತೆಗೆದುಕೊಳ್ಳಿ ಅಂದರೆ ಆತ್ಮ ನಿಜ ತತ್ವ. ಆಧ್ಯಾತ್ಮದ ಹೆಸರಿನಲ್ಲಿ ಏನೇನೋ ಶಬ್ದಗಳಿದ್ದಾವೆ, ಅವುಗಳನ್ನೆಲ್ಲ ಪರೀಕ್ಷೆ ಮಾಡಿ ತೆಗೆದುಕೊಳ್ಳಿ. ಇಲ್ಲಾಂದರೆ ಸುತ್ತಾ ಇರಬೇಕಾಗುತ್ತೆ. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಸದ್ಗುರು ಕಬೀರ್ ಪರಮ ಪಾರಕಿ ಹೈ. ಅವಾಗ ಹೇಳಲ್ಲ ಪವಿತ್ರ, ಅವ್ರದ್ದು ಅಂತಿಮ ಪಾರಕಿ ಸಂತರು, ಪಾರಕಿ ಗುರುಗಳವರು. ಪಾರಕಿ ಅಂದರೆ ಪರೀಕ್ಷೆ ಮಾಡ್ತಕ್ಕಂಥವ್ರು. ಅವರು ಎಲ್ಲವನ್ನ, ಜಗತ್ತಿನ ಎಲ್ಲ ವಿಚಾರಗಳನ್ನ ಪರೀಕ್ಷೆ ಮಾಡಿ, ಶೋಧನೆ ಮಾಡಿ, ಕೊನೆಯದು ಏನು ಸತ್ಯವಾದ ವಚನ ಇದೆಯೋ ಅದನ್ನು ಮಾತ್ರ ನಮಗೆ ತಿಳಿಸಿದರು. ಸತ್ಯವಾದ ಶಬ್ದಗಳನ್ನು ಮಾತ್ರ ನಮಗೆ ತಿಳಿಸಿದರು. ಸತ್ಯವಾದ ಶಬ್ದಗಳನ್ನು ತಿಳಿಸಿದ್ದಾರೆ. ಇನ್ನೆಲ್ಲರೂ ಅಸತ್ಯನ ಅಂದರೆ ನೀವೇ ವಿಚಾರ ಮಾಡಿ. ನೀವೇ ವಿಚಾರ ಮಾಡಿ. ನೀವು ಅಧಿಕಾರಿಗಳು, ಶಬ್ದಗಳನ್ನು ಹೇಳ್ತಾ ಇರ್ತಾರಲ್ಲ, ನೀವೇ ವಿಚಾರ ಮಾಡಿ ಅಂತ ಹೇಳ್ತಾರೆ. वे कहते यदि तुम निज तत्व चाहते हो तो शब्द की परख करो. ನಿಜ ತತ್ವ ನಿಮ್ಮ ಸ್ವರೂಪ ಬೇಕು, ನಿಮ್ಮ ಸ್ವರೂಪದ ಅನುಭವ ಬೇಕು ಅಂದರೆ ಶಬ್ದಗಳನ್ನು ಪರೀಕ್ಷೆ ಮಾಡಿ. ನಾವು ಹೇಳತಕ್ಕಂಥ ಶಬ್ದಗಳನ್ನು ಪರೀಕ್ಷೆ ಮಾಡಿ, ಬೇರೆಯವರು ಹೇಳತಕ್ಕಂಥ ಶಬ್ದಗಳನ್ನು ಪರೀಕ್ಷೆ ಮಾಡಿ. ಯಾವುದರಲ್ಲಿ ಸತ್ಯ ಇದೆಯೋ, ಯಾವುದರಲ್ಲಿ ನಿತ್ಯ ಇದೆಯೋ ಅದನ್ನು ನೀವು ತೆಗೆದುಕೊಳ್ಳಿ. ಯಾವುದು ಯಥಾರ್ಥದಿಂದ ಕೂಡಿರುತ್ತದೋ ಅದನ್ನು ನೀವು ತೆಗೆದುಕೊಳ್ಳಿ. ಎಲ್ಲ ಶಬ್ದಗಳನ್ನು ತೆಗೆದುಕೊಂಡು ನೀವು ಉದ್ಧಾರ ಆಗ್ತೀವಿ ಅಂದರೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಎಲ್ಲ ಶಬ್ದಗಳನ್ನು ತೆಗೆದುಕೊಂಡು ನಾವು ಉದ್ಧಾರ ಆಗ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ನಿಮ್ಮನ್ನು ನೀವೇ ಉದ್ಧಾರ ಮಾಡಿಕೊಳ್ಬೇಕು. ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೊ. ಅದಕ್ಕೆ ಕೃಷ್ಣನು ಹೇಳ್ತಾನೆ ಗೀತೆಯಲ್ಲಿ, ಉದ್ಧಾರೇದಾತ್ಮಾನಾತ್ಮಾನಾಂ ನಾತ್ಮನ ವಾಸದಯೇತ್ ಆತ್ಮೈವ ಹಾತ್ಯನೋ ಬಂಧುರಾತ್ಮಯೋ ರಿಪುನಾತ್ಮನಃ. ತನ್ನನ್ನು ತಾನೇ ಉದ್ಧಾರಿಸಿಕೊಳ್ಳಬೇಕು. ನೋಡಿ, ಇದು ನಿಜ ತತ್ವ. ಶಬ್ದಗಳ ಪರಿಚಯ, ಇದು ನಿಜ ತತ್ವದ ಶಬ್ದ. ಬೇರೆಯವರು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ಮುಕ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ಮೋಕ್ಷ ಕೊಡೋಕ್ಕೆ ಸಾಧ್ಯ ಇಲ್ಲ. ತನ್ನನ್ನು ತಾನೇ ಅಧೋಗತಿಗೆ ಜಾರಲು ಬಿಡಬಾರದು. ಮನುಷ್ಯನು ತನಗೆ ತಾನೇ ಬಂದು ತನಗೆ ತಾನೇ ಶತ್ರು. ಹೇಗೆ ತನಗೆ ತಾನೇ ಬಂದು ಅಂದರೆ, ನಾವು ಒಳ್ಳೆಯ ಮಾರ್ಗದಲ್ಲಿ, ಹೇಳಿ ಅಮ್ಮ, ಮನಸ್ಸು, ನಮ್ಮ ಮನಸ್ಸು ಒಳ್ಳೆಯ ಮಾರ್ಗದಲ್ಲಿ ಬಂದಾಗ ಬಂಧುಗಳಂತೆ ವರ್ತಿಸುತ್ತಾ ಎಲ್ಲರ ಜೊತೆ ಆನಂದದಿಂದ ಇರ್ತಾರೆ. ಆಗಲೇ ಹೇಳ್ದಂಗೆ ಅವ್ರು ಹೇಳ್ತಾ ಇದ್ರಲ್ಲ, ಕಷ್ಟಗಳು ಮನೆಗೆ ಅವ್ರು ಮಾತಾಡ್ತಾ ಇದ್ರು, ಅವರು ಕೋಮಲಮ್ಮ ಅವ್ರ ಜೊತೆ. ಇದನ್ನು ತಿಳಿದ ಮೇಲೆ ಏನೇ ಕಷ್ಟ ಬಂದರೂ ಸಹ ಅದು ಕಷ್ಟ ಅನಿಸೋದಿಲ್ಲ. ಕಷ್ಟ ಅನಿಸೋದಿಲ್ಲ. ಆದರೆ ಇದನ್ನು ತಿಳಿಬೇಕು. ಆವಾಗ ಈ ಕಷ್ಟಗಳು ಸರ್ವೇ ಸಾಮಾನ್ಯ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಮನುಷ್ಯ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು. ನನ್ನ ಏಳಿಗೆಗೆ ನಾನೇ ಶಿಲ್ಪಿ.
ಎಂಬ ನಾಣ್ಣುಡಿಯೂ ಇದೆ. ನಮ್ಮೆಲ್ಲರಲ್ಲಿ ಸುಪ್ತವಾದ ಒಂದು ಶಕ್ತಿ ಇದೆ, ಒಳಗಡೆ ಒಂದು ಶಕ್ತಿ ಇದೆ, ಅದೇ ನಮ್ಮ ಚೈತನ್ಯ. ಗುರುಗಳು, ಶಾಸ್ತ್ರ ಆ ಶಕ್ತಿಯ ಕಡೆ ಕೈ ತೋರಿಸುತ್ತವಷ್ಟೇ. ನಾವು ಹೇಳ್ತಾ ಇದ್ದೀವಿ ಇಂಥ ಶಕ್ತಿ ಅಂತ, ಕೈ ತೋರಿಸ್ತಾ ಇದ್ದೀವಿ ಇಂಥ ಮಾರ್ಗ ಅಂತ ಅಷ್ಟೇ. ಅವು ನಮ್ಮನ್ನು ಜಾಗೃತಗೊಳಿಸಲು ಸಹಾಯ ಮಾಡ್ತವೆ. ಈ ಶಬ್ದಗಳೆಲ್ಲ ನಮ್ಮನ್ನು ಜಾಗೃತಗೊಳಿಸಲು, ಎಚ್ಚರಗೊಳಿಸಲು ಸಹಾಯ ಮಾಡುತ್ತವೆ. ಉದಾಹರಣೆ ಕೊಡ್ತಾರೆ. ವೈದ್ಯನು ರೋಗವನ್ನು ಪತ್ತೆ ಹಚ್ಚಿ ಔಷಧಿ ಕೊಡುವಂತೆ ಔಷಧಿ ಕೊಡ್ತಾನೆ. ಔಷಧಿ ಯಾರು ತಗೊಳ್ಬೇಕು? ರೋಗಿ ತೆಗೆದುಕೊಳ್ಬೇಕು. ಅದು ನಮ್ಮ ಶರೀರದ ಒಳಗಡೆ ಹೋಗಿ ಕೆಲಸ ಮಾಡಬೇಕಾದ್ರೆ ನಾವೇ ತೆಗೆದುಕೊಳ್ಬೇಕು, ಪಥ್ಯ ಇರಬೇಕು. ಅವನು ಹೇಳಿದ್ದು ಊಟ ಮಾಡಬಾರ್ದು. ನನಗೆ ಕಾಯಿಲೆ ಇದೆ, ಬೇರೆಯವ್ರ ಔಷಧಿ ಕೊಡ್ಬಿಟ್ರೆ ನನ್ನ ಕಾಯಿಲೆ ವಾಸಿ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿನ್ನ ಉದ್ಧಾರ ಮಾಡ್ಕೊಳ್ಬೇಕು, ನಿನ್ನನ್ನು ಒಂದು ಉದ್ಧಾರ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಬುದ್ಧ ಕೊನೆಗಾಲದಲ್ಲಿ ಸಾಯೋ ಟೈಮ್ದಲ್ಲಿ ಮಲಗಿದ್ದಾಗ ಶಿಷ್ಯನಿಗೆ ಕೇಳ್ತಾರಂತೆ, ಏನಾದರೂ ಅನುಮಾನ ಇದ್ದರೆ ಕೇಳ್ರಪ್ಪ ಅಂತ. ಆಮೇಲೆ ಪಶ್ಚಾತ್ತಾಪ ಪಡಬೇಡಿ, ನಾನು ಹೇಳಲಿಲ್ಲ ಅಂತೇಳಿ ಅಂತ. ಆಗ ಒಬ್ಬ ಆನಂದ ಅನ್ನೋ ಶಿಷ್ಯ, ನೀವು ಹೋದ ಮೇಲೆ ನಮ್ಮನ್ನು ಯಾರು ನಡೆಸುತ್ತಾರೆ? ಅದಕ್ಕೆ ಬುದ್ಧ ಹೇಳದಂತೆ, ನಿಮಗೆ ನೀವೇ ಬೆಳಕಾಗಬೇಕು. ಹನುಮಾನ್ ಸಾಹೇಬ್ರಿಲ್ಲ ಇವಾಗ. ಅವ್ರು ಹೇಳಿರ್ತಕ್ಕಂಥ ಶಬ್ದಗಳು, ವಿಚಾರಗಳು, ಅದನ್ನು ತೆಗೆದುಕೊಂಡು ನಾವೇ ನಡಿಬೇಕು ಆ ಮಾರ್ಗದಲ್ಲಿ. ಆಗಲೂ ಅವ್ರು ಇದ್ದಾಗ ಒಂದು ತೋರಿಸ್ತಾ ಇದ್ರು ನಮಗೆ, ಈ ಮಾರ್ಗದಲ್ಲಿ ನಡೀರಿ ಅಂತ. ನಡೀತಾ ಇದ್ವಿ. ಅವ್ರು ಹೋದ್ಮೇಲೆ ಅವರ ಶಬ್ದಗಳು, ಅವರ ವಿಚಾರಗಳು ನಮಗೆ ಬೆಳಕವು, ಅವುಗಳಲ್ಲೇ ಆದರ್ಶ, ಅವುಗಳಲ್ಲೇ ಹೋಗಬೇಕು. ನಮ್ಮನ್ನು ಉದ್ಧಾರ ಮಾಡಿಕೊಳ್ಳುವ ಶಕ್ತಿ ನಮ್ಮಿಂದಲೇ ಬರಬೇಕು. ಬೇರೆಯವರು ಕೊಡೋದಕ್ಕಾಗೋದಿಲ್ಲ, ನಾವು ಕೊಡೋದಕ್ಕಾಗೋದಿಲ್ಲ, ನಮಗೆ ಶಕ್ತಿ ತುಂಬೋದಕ್ಕಾಗೋದಿಲ್ಲ. ನಾವು ಶಬ್ದಗಳನ್ನು ಹೇಳ್ತಾ ಇದ್ದೀವಿ, ವಿಚಾರಗಳನ್ನು ಹೇಳ್ತಾ ಇದ್ದೀವಿ, ಆದರೆ ಅದನ್ನು ಧಾರಣೆ ಮಾಡಿಕೊಂಡು ನೀವುಗಳು ಆ ಮಾರ್ಗದಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡಬೇಕು, ಬರಬೇಕು. ಉದ್ಧಾರ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲೇ ಇದೆ ನೋಡಿ. ಉದ್ಧಾರ ಮಾಡಿಕೊಳ್ಳತಕ್ಕಂಥ ಶಕ್ತಿ ನಮ್ಮಲ್ಲೇ ಇದೆ. ಹೊಟ್ಟೆ ತುಂಬಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲೇ ಇದೆ. ಉಪವಾಸ ಬಿದ್ದೋ ಶಕ್ತಿ ನಮ್ಮಲ್ಲೇ ಇದೆ. ಕ್ಷೀಣ ಆಗ್ತೀವಿ ಅವಾಗ. ಉಪವಾಸ ಇದ್ದರೆ ಕ್ಷೀಣ ಆಗ್ತೀವಿ, ಆರೋಗ್ಯವಾಗಿರೋದಿಲ್ಲ. ಆರೋಗ್ಯವಾಗಿರಬೇಕಾದ್ರೆ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಊಟ ಮಾಡಬೇಕು, ಸ್ವಲ್ಪ ಆನಂದನೂ ಸಿಗುತ್ತೆ, ಆ ಆನಂದ ಅನುಭವಿಸ್ಬೇಕು. ಅದೇ ಅವೆಲ್ಲ ತಾತ್ಕಾಲಿಕ ಆನಂದ. ಒಳ್ಳೆ ಊಟ ಮಾಡಿದ್ವಿ ಇವತ್ತೊಂದು ದಿವಸ, ಒಳ್ಳೆ ಮದುವೆ ಊಟ, ಎಲ್ಲಿವರೆಗೂ ಆನಂದ? ಅದು ಸ್ವಲ್ಪ ಹೊತ್ತು, ಸಂಜೆ ಹೊಟ್ಟೆ ಹಸಿವಾಗೋವರೆಗೂ. ಹೊಟ್ಟೆ ಹಸಿವಾದ ಮೇಲೆ ಈ ಆನಂದ ಹೋಗ್ಬಿಡ್ತು. ಹಾಗಾಗಿ ಎಲ್ಲ ಶಕ್ತಿ ನಮ್ಮಲ್ಲೇ ಇದೆ. ನಾವೇ ಸಂಸಾರದ ಗೋಜಿಗೆ ಸಿಕ್ಕಿ ಹಾಕಿಕೊಂಡಿರ್ಬೇಕು. ನಾವೇ ಸಿಕ್ಕಾಕೊಂಡಿದ್ದೀವಿ, ಬೇರೆ ಯಾರೂ ಸಿಕ್ಕಾಕಿಸಿಲ್ಲ. ತಂದೆ ಯಾರೋ ಸಿಕ್ಕಾಕ್ಸಿಲ್ಲ, ತಾಯಿ ಯಾರೋ ಸಿಕ್ಕಾಕ್ಸಿಲ್ಲ. ಪಾಪ ಅವ್ರ ಕರ್ತವ್ಯ ಅವ್ರು ಮಾಡಿಬಿಟ್ಟು ಹೋದರು. ಒಂದು ಮದುವೆ ಮಾಡಬೇಕು, ಮಾಡಿದ್ರು. ಚೆನ್ನಾಗಿರಪ್ಪ ನೀನು ಅಂದರು. ಚೆನ್ನಾಗಿರೋ ಕೆಲಸ ಯಾರ್ದು? ನಮ್ಮದೇ. ಚೆನ್ನಾಗಿರೋ ಕೆಲಸ ಯಾರ್ದು? ನಮ್ಮದೇ. ಆ ಗೋಜಿನಿಂದ ಬಿಡಿಸ್ಕೊಳ್ಳೋದು, ಆ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದು ನಾವೇನೆ. ಬಿಡಿಸ್ಕೊಳ್ಳೋ ಮಾರ್ಗ ಗುರುಗಳು ಹೇಳ್ತಾರಲ್ಲ, ಆಗ ಆ ಗುರುಗಳನ್ನ ಮಾತುಗಳನ್ನು ನಾವು ಕೇಳಬೇಕು. ಆ ಗೋಜಿನಿಂದ ಬಿಡಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಸಂಸಾರದ ಗೋಜಿನಿಂದ ಬಿಡಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಆದರೆ ನಮ್ಮ ಕೈಯಲ್ಲೇ ಇದೆ ಎನ್ನುವುದು ನಮಗೆ ಗೊತ್ತಿಲ್ಲ. ನಮ್ಮ ಕೈಯಲ್ಲೇ ಇದೆ ಅನ್ನೋದು ಗೊತ್ತಿಲ್ಲ. ನಾವು ದುರ್ಬಲರು, ಅಜ್ಞಾನಿಗಳು, ಪಾಪಿಗಳು ಅಂತ ಹೇಳ್ಕೊಳ್ತಾ ಇದ್ದೀವಿ. ಏನೋ ದುರ್ಬಲರು ಅಂದರೆ ಕೈಲಾಗದೇ ಇಲ್ಲದವರು. ಅಜ್ಞಾನಿಗಳು, ನಾವು ಜ್ಞಾನಿಗಳಲ್ಲಪ್ಪ, ಅವರಷ್ಟು ಜ್ಞಾನ ಇಲ್ಲ ನಮ್ಮಲ್ಲಿ ಅನ್ನೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ಪಾಪಿಗಳು ಅಂತಿದ್ದೀವಿ. ನಾವೆಲ್ಲ ಮಾಡಬಾರ್ದ್ರಿ, ಅವರೆಲ್ಲ ಪುಣ್ಯಾತ್ಮರು. ಎಲ್ಲರೂ ಪುಣ್ಯಾತ್ಮರೇ. ಮನುಷ್ಯ ದೇಹವನ್ನು ಪಡೆದಂಥವ್ರು ಎಲ್ಲರೂ ಪುಣ್ಯಾತ್ಮರೇ. ಆದರೆ ತಿಳ್ಕೊಳ್ಬೇಕಾಗಿರೋದು ವಿಚಾರ ನಮ್ಮ ಕೆಲಸ. ನಾವು ಈ ರೀತಿ ಅಂದ್ಕೊಂಡು ಸಮಯನ ಕಳೀತಾ ಇದ್ದೀವಿ. ಅಂಥ ಶಕ್ತಿ ಎಲ್ಲಿದೆ? ನಮಗೆಲ್ಲ ಐತಿ ಅಂಥ ಶಕ್ತಿ? ಅವ್ರಿಗೈತ್ರಿ ಆ ಶಕ್ತಿ, ಅದನ್ನು ಕೇಳ್ಕೊಂಬಂದವ್ರು ಅವರು ಅಂತ ಈ ರೀತಿ ಉಡಾಫೆ ಮಾತುಗಳನ್ನು ಹೇಳಿ ದೂರ ಹೋಗ್ಬಿಡ್ತಾರೆ ಸತ್ಸಂಗದಿಂದ. ನುಣುಚ್ಕೊಳ್ತಾರೆ. ಈ ರೀತಿಯಾಗಿ
ಹೇಳ್ತಾರೆ. ಇದಕ್ಕೊಂದು ಉದಾಹರಣೆನೂ ಕೊಡ್ತಾರೆ. ಏನು, ನಮ್ಮಲ್ಲಿ ಶಕ್ತಿ ಇಲ್ಲ ಅನ್ನೋದಕ್ಕೆ ಆಕಾಶದ ಕಡೆ ಚಾಯಿಸ್ತೀವಿ ಇಲ್ಲ. ಏನು, ಒಬ್ಬನಿಗೆ ರಾತ್ರಿ ಬೀಡಿ ಸೇದಲು ಮನಸ್ಸಾಯಿತು. ಯಾರೋ ಇಬ್ಬರು ಇದ್ರು ಸ್ನೇಹಿತರು, ಬೆಂಕಿ ಕಡ್ಡಿ ಇರಲಿಲ್ಲ, ಲಾಟಿನಿತ್ತು. ಆ ಲಾಟಿನ್ ತೆಗೆದುಕೊಂಡೋಗಿ ಪಕ್ಕದ ಮನೆಯವನ್ನ ಎಬ್ಬರಿಸುತ್ತಂತೆ ಸ್ನೇಹಿತನ, ಬೆಂಕಿ ಕಡ್ಡಿ ಕೊಡು ಅಂತ. ಅದರೊಳಗೆ ಇತ್ತು, ಲಾಟಿನೊಳಗೆ ಬೆಂಕಿ ಇತ್ತು. ಅದರ ಅರ್ಥ ಏನು ಅಂದರೆ, ನಾವು ಎಲ್ಲದಕ್ಕೂ ಅರ್ಹರಾಗಿದ್ದೀವಿ. ತನ್ನಲ್ಲೇ ಇದೆ ಬೆಳಕು. ಆ ಬೆಳಕನ್ನು ತಿಳಿಸೋನು ಗುರು. ತಿಳಿದ ಮೇಲೆ ನೀನು ತಿಳ್ಕೊಳ್ಬೇಕಾಗಿರೋದು ನಿನ್ನ ಕೆಲಸ ಅಲ್ಲೇ. ಅದನ್ನೇ ಇದೆ ಹೇಳ್ತಾರೆ, ಪರಕ್ಕರು ಶಬ್ದಗಳ ಪರೀಕ್ಷೆ ಮಾಡಪ್ಪ. ನೀನು ಶಬ್ದಗಳ ಪರೀಕ್ಷೆ ಮಾಡು. ಕೌನ್ಸಾ ಶಬ್ದ ನಿರ್ಣಯ ಪೂರ್ಣ ಏವಂ ಸಾರ ಹೈ. ಯಾವ ಶಬ್ದ ನಿರ್ಣಯದಿಂದ ಕೂಡಿದೆ, ಅಂದರೆ ಬೇರೆ ಬೇರೆ ಮಾಡಿ ಇದೇ ಸತ್ಯ ಅಂತೇಳಿ ಕೂಡಿದೆ, ಅದನ್ನು ನೀನು ತಿಳಿಬೇಕು. ಯಾವ ಶಬ್ದ ಅಂದರೆ ನಮ್ಮಲ್ಲ ಆತ್ಮವೇ ನಮ್ಮ ಉದ್ಧಾರಕ್ಕೆ ಕಾರಣ ಎಂಬ ಶಬ್ದನೇ ಸಾರ ಶಬ್ದ. ಅದು ನಿರ್ಣಯ ವಚನ. ಅವರು ನಿರ್ಣಯ ಮಾಡಿ ನಮಗೆ ತಿಳಿಸಿದ್ದಾರೆ. ಇವಾಗ ಒಂದ್ಸಲಿ ಜಡ್ಜ್ ನಿರ್ಣಯ ಮಾಡಿದ್ರೆ ಬದಲಾವಣೆ ಮಾಡಲ್ಲ. ಅವನ ಅನುಭವ, ಅವನು ಇದ್ರ ಮೇಲೆ ತೀರ್ಪು ಕೊಡ್ತಾರೆ ಅಲ್ವರ, ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ. ಇವರು ಸಹ ಕಬೀರ್ ಸಾಹೇಬರು ಅಷ್ಟೇ ಎಲ್ಲವನ್ನು ಪರಕಾವನೆ ಮಾಡಿ, ಅಂದರೆ ಪರೀಕ್ಷೆ ಮಾಡಿ, ಎಲ್ಲ ಶಬ್ದಗಳನ್ನು ಪರೀಕ್ಷೆ ಮಾಡಿ, ವಿಚಾರ ಮಾಡಿ, ಮನನ ಮಾಡಿ ನಿರ್ಣಯ ವಚನವನ್ನು ನಮಗೆ ತಿಳಿಸಿದ್ದಾರೆ. ಯಾವುದಂದರೆ ನಮ್ಮ ಸ್ವರೂಪವೇ ಉದ್ಧಾರ ಮಾಡ್ಕೊಳ್ಳೋಕ್ಕೆ ತಿಳಿಬೇಕು. ಬೇರೆ ಯಾರಿಂದಲೂ ಉದ್ಧಾರ ಸಾಧ್ಯ ಇಲ್ಲ. ಕೌನ್ಸಾ ಶಬ್ದ ಭ್ರಾಂತಿಪೂರ್ಣ ಏವಂ ಅಸಾರ ಹೈ. ಯಾವ ಶಬ್ದಗಳು ಭ್ರಾಂತಿಯಿಂದ ಕೂಡಿದೆ, ಅಂದರೆ ತಪ್ಪು ತಿಳುವಳಿಕೆಯಿಂದ ಕೂಡಿದೆ, ಯಾವ ಶಬ್ದಗಳು, ಅದನ್ನು ನೀವು ತಿಳಿಯಿರಿ. ಅದಕ್ಕೆ ಉದಾಹರಣೆನೂ ಕೊಡ್ತಾರೆ. ಏನು, ನಾವು ಹಾಲು ತಿಳ್ಕೊಳ್ತೀವಿ, ನೀರು ಅಂತ ತಿಳ್ಕೊಳ್ತೀವಿ. ಹಾಲು ಅಮೃತ ಅಂತ ತಿಳಿತೀವಿ, ನೀರು ಬಾಯಾರಿಕೆ ನೀವಿಸೋದು ಅಂತ ತಿಳ್ಕೊಳ್ತೀವಿ. ನೋಡಿ, ಹಿಂಗೆ ವರ್ಗಾವಣೆ ಮಾಡೋದು, ಶಬ್ದಗಳ ವರ್ಗಾವಣೆ. ತಪ್ಪು ತಿಳುವಳಿಕೆ ಹೇಳೋಂತಕ್ಕಂಥ ಮಾತುಗಳನ್ನು ನಾವು ಬಿಡುವಂತರಾಗಬೇಕು. ತಪ್ಪು ತಿಳುವಳಿಕೆ ಕೊಡುವಂಥ ಮಾತುಗಳನ್ನು ನಾವು ಬಿಡುವಂತರಾಗಬೇಕು. ಇಸ್ಕಿ ಪರಕ್ ಬಿನಾ ರಾಸ್ತಾ ನಹಿ ಮಿಲೇಗ. ನೀವು ಶಬ್ದಗಳನ್ನು ವರ್ಗಾವಣೆ ಮಾಡಲಿಲ್ಲ, ನಿಮಗೆ ಉದ್ಧಾರ ಆಗತಕ್ಕಂಥ ರಸ್ತೆ ಮಾರ್ಗ ಸಿಗೋದೇ ಇಲ್ಲ. ಅಂದರೆ ಇದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾನು ಎಲ್ಲರಲ್ಲೂ, ಎಲ್ಲ ಜೀವಿಗಳಲ್ಲೂ, ಎಲ್ಲ ಜಡದೃಶ್ಯಗಳಲ್ಲೂ ವ್ಯಾಪಕ ಅನ್ನುವುದನ್ನು ನೀವು ವಿಚಾರ ಮಾಡಿ. ನಾನು ಒಬ್ಬನೇ ಎಲ್ಲದರಲ್ಲೂ ಇರೋದಕ್ಕೆ ಸಾಧ್ಯನಾ? ಇಲ್ಲಿರೋ ಜನಗಳಲ್ಲಿ ನಾನು ಒಬ್ಬನೇ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಇನ್ನು ಆಚೆ ಕಡೆದೇನು ವಿಚಾರ ಮಾಡೋದು ಬೇಕಲ್ಲ. ನಾನೇ ಬೇರೆ, ನೀವೇ ಬೇರೆ. ನನ್ನ ಹವ್ಯಾಸಗಳೇ ಬೇರೆ, ನಿಮ್ಮ ಹವ್ಯಾಸಗಳೇ ಬೇರೆ. ಹವ್ಯಾಸ ಅಂದರೆ ಅಭ್ಯಾಸಗಳು. ಕಾಫಿ ಕುಡಿಯೋದಿರ್ಬೋದು, ಟೀ ಕುಡಿಯೋದಿರ್ಬೋದು, ಹಾಲು ಕುಡಿಯೋದಿರ್ಬೋದು, ಅಲ್ವರ, ಊಟ ಮಾಡೋದ್ರಲ್ಲಿ ಇರ್ಬೋದು, ಸಪ್ಪೆ ತಿನ್ಬೋದು, ಖಾರ ತಿನ್ಬೋದು, ಅಲ್ವರ. ಅಭ್ಯಾಸ ಬೇರೆ ಬೇರೆ ಇರ್ತಿದೆ. ಒಬ್ರಿಗೆ ಸಪ್ಪೆ ಇಷ್ಟ ಆಗಲ್ಲ, ಒಬ್ರಿಗೆ ಖಾರ ಇಷ್ಟ ಆಗುತ್ತೆ, ಒಬ್ರಿಗೆ ಖಾರ ಇಷ್ಟ ಆಗೋದಿಲ್ಲ, ಒಬ್ರು ಶುಗರ್ಲೆಸ್ಸು, ಅಲ್ವರ. ಈ ಅಭ್ಯಾಸಗಳೇ ಬೇರೆ ಬೇರೆ. ಮಾತುಕತೆ ಅಭ್ಯಾಸಗಳು ಬೇರೆ ಬೇರೆ. ನಾವು ಮಾತನಾಡ್ದಂಗೆ ನೀವು ಮಾತನಾಡೋಕ್ಕಾಗಲ್ಲ, ನೀವು ಮಾತಾಡ್ದಂಗೆ ನಾವು ಮಾತಾಡೋಕ್ಕಾಗೋದಿಲ್ಲ. ನಾವು ಉಪಯೋಗಿಸೋ ಶಬ್ದಗಳು ನೀವು ಉಪಯೋಗಿಸಲ್ಲ, ನೀವು ಉಪಯೋಗಿಸೋ ಶಬ್ದಗಳು ಎಲ್ಲ ಒಂದೊಂದು ಉಪಯೋಗಿಸ್ತೀವಿ, ಅಲ್ಲ ಸಾಧಾರಣವಾಗಿ ಉಪಯೋಗಿಸಲ್ಲ. ಹಾಗಾಗಿ ನಾನು ಎಲ್ಲದರಲ್ಲೂ ವ್ಯಾಪಕ ಇಲ್ಲ, ನಾನು ಪ್ರತ್ಯೇಕ. ನನ್ನ ದೇಹಕ್ಕೆ ಬೇರೆ. ನಾನು ದೇಹವನ್ನು ಹೆಂಗೆ ಅರಿತಾ ಇದ್ದೀನೋ ಎಲ್ಲವನ್ನು ಅರಿತಾ ಇದ್ದೀನಿ. ಇದು ಸಾರ ಶಬ್ದದ ಉದಾಹರಣೆ. ಅಸಾರ ಶಬ್ದದ ಎಲ್ಲದರಲ್ಲೂ ವ್ಯಾಪಕ ಅನ್ನೋದು ಅಸಾರ ಶಬ್ದ. ಚೇರ್ನಲ್ಲಿದ್ದೀನಿ, ಮೈಕ್ನಲ್ಲಿದ್ದೀನಿ, ಬುಕ್ನಲ್ಲಿದ್ದೀನಿ, ಗೋಡೆನಲ್ಲಿದ್ದೀನಿ, ಮರದಲ್ಲಿದ್ದೀನಿ. ಆದರೆ ಪ್ರಾಣಿಗಳಲ್ಲಿ ಇದೆ, ಅದು ಆತ್ಮ ಸ್ವರೂಪ ಇದೆ ಅದರಲ್ಲೂ. ಆದರೆ ಅವಳಿಗೆ ವಿಶೇಷವಾದ ಮನಸ್ಸಿಲ್ಲ. ನಮ್ಮನ್ನು ನಾವು ತಿಳಿಬೇಕು, ಶಬ್ದಗಳನ್ನು ವರ್ಗಾವಣೆ ಮಾಡಬೇಕು ಅನ್ನೋ ವಿಶೇಷವಾದ ಮನಸ್ಸಿಲ್ಲ. ಅವರು ಸ್ವಾಭಾವಿಕವಾಗಿ ಏನೇನು ನಡ್ಕೊಂಡು ಬಂದಿರ್ತೋ ಅದನ್ನು ಪಾಲನೆ ಮಾಡ್ತಾ ಇರ್ತಾವೆ ಅಷ್ಟೇ. ಊಟ ತಿನ್ನೋದು, ಮೈಥುನ, ಆಹಾರ, ನಿದ್ರಾ, ಮೈಥುನ ಇದ್ದೇ ಇದೆ. ಭಯ ಅದು ಮನುಷ್ಯನಿಗೂ ಇದೆ.
ಆದರೆ ಮನುಷ್ಯನು ವರ್ಗಾವಣೆ ಮಾಡೋ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ, ಶಬ್ದಗಳನ್ನು ವರ್ಗಾವಣೆ ಮಾಡುವಂಥ ಶಬ್ದಗಳನ್ನು ಪಡೆದಿದ್ದಾನೆ, ಆದರೆ ವಿಚಾರ ಮಾಡ್ತಾ ಇಲ್ಲ. ಮಹಾಪುರುಷ ಶಾಸ್ತ್ರಂ ಏವ್ ವಿಶಾಲ್ ಜನ ಸಮುದಾಯ ಜೋ ಕಹತಾ ಹೈ. ಮಹಾಪುರುಷರು ಶಾಸ್ತ್ರಗಳು ಒಂದು ದೊಡ್ಡ ಸಮುದಾಯ ಏನು ಹೇಳ್ತಿದೆ ಅಂದರೆ, ಓ ಸಚ್ ಹೈ ಇಸ್ ದಾರನ್ ಮೇ ಮೋಹ ಚೋಡ್ನಾ ಪಡೇಗ. ಬಿಡಿ ಬಿಡಿ ಅಂತ ಹೇಳ್ತಾರೆ ಮಹಾತ್ಮರು, ಕೆಲವರೆಲ್ಲ ಬಿಡಿ ಮೋಹ ಬಿಡಿ ಮೋಹ ಬಿಡಿ, ಸತ್ಯ ಅದು. ಮೋಹ ಬಿಡಬೇಕಾಗಿರೋದು ನೋಡಿ ಸತ್ಯ. ಇದನ್ನು ತಗೊಳ್ಳೋಣ, ಈ ಶಬ್ದಗಳನ್ನು ತೆಗೆದುಕೊಳ್ಳೋಣ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡು ಅಂತ ಹೇಳ್ತಾರೆ, ತೆಗೆದುಕೊಳ್ಳೋಣ ಈ ಶಬ್ದಗಳನ್ನು. ಹರಿಷಡ್ವಗಳನ್ನ ಬಿಡು ಅಂತ ಹೇಳ್ತಾರೆ, ತೆಗೆದುಕೊಳ್ಳೋಣ. ಈ ಶಬ್ದಗಳು ಬೇಕು ನಮಗೆ. ಇವೆಲ್ಲ ಆದರಣೀಯ ಶಬ್ದಗಳೇ. ಆದರೆ सबकी बातों पर विचार कर तब उनका ग्रहण ಅಥವಾ ತ್ಯಾಗ करना उचित है. ಎಲ್ಲರ ಮಾತುಗಳನ್ನು ವಿಚಾರ ಮಾಡಿ ಗ್ರಹಣ ಮಾಡೋದೋ ಬಿಡೋದೋ ಅದು ನೀವು ತಿಳ್ಕೊಳ್ಳಿ, ಒಳ್ಳೆಯದು. ಎಲ್ಲವನ್ನು ಗ್ರಹಣ ಮಾಡಬೇಕು ಅನ್ನೋದೇನಿಲ್ಲ, ಎಲ್ಲವನ್ನು ಬಿಡಲೇಬೇಕು ಅನ್ನೋದು ಏನಿಲ್ಲ. ಹರಿಷಡ್ವರ್ಗಗಳು ಬಿಡು ಅಂತ ಹೇಳ್ತಾರೆ, ನಾವು ಬಿಡು ಅಂತ ಹೇಳ್ತೀವಿ, ತೆಗೆದುಕೊಳ್ಳೋಣ. ಜೀವನು ಬ್ರಹ್ಮ ಅಂತ ಹೇಳ್ತಾರೆ, ತೆಗೆದುಕೊಳ್ಳೋಣ. ಆ ಬ್ರಹ್ಮ ವ್ಯಾಪಕ ಅಂತ ಹೇಳ್ತಾರೆ, ಬಿಡೋಣ. ವ್ಯಾಪಕ ಅಂದರೆ ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳ್ತಾನೆ, ಆವಾಗ ಬಿಡೋಣ. ಹೇಳಿದ್ವಲ್ಲ, ಎಲ್ಲದರಲ್ಲೂ ಎಲ್ಲಿದ್ದೀವಿ ನಾವು ಒಬ್ಬರೇ. ಆದರೆ ಒಂದೇ ಗುಣವುಳ್ಳ ಆತ್ಮನು ಇದ್ದಾನೆ. ಏನು? ಅರಿಯೋ ಗುಣ. ನಿಮ್ಮಲ್ಲೂ ಇದೆ ಅರಿಯೋ ಗುಣ, ನಮ್ಮಲ್ಲೂ ಇದೆ ಅರಿಯೋ ಗುಣ. ಪ್ರಾಣಿಗಳಲ್ಲೂ ಅರಿಯೋ ಗುಣ ಇದೆ, ನಮ್ಮಲ್ಲೂ ಅರಿಯೋ ಗುಣ ಇದೆ. ಅವುಗಳು ಜೀವ ಭಯದೆ ಓಡೋಗ್ತವಲ್ವ, ಊಟನ ತಿಂತವೆ, ಬೇಡದೆ ಇರೋದು ಊಟ ಮಾಡೋದಿಲ್ಲ ಅವನು. ಪ್ರಾಣಿಗಳು ಎತ್ತಿನ ಮುಂದೆ ತೆಂಗಿನಕಾಯಿ ತಳ್ಳಿದ್ರೆ ಹಾಕಿದ್ರೆ ತಿಂತಿದ್ದ ಅದು ಇಲ್ಲ. ಆನೆ ಮುಂದೆ ಹಾಕಿ ತಿನ್ಬಿಡುತ್ತೆ ನೋಡಿ. ಹಂಗೆ ಅವಕ್ಕೂ ಅರಿಯೋ ಶಕ್ತಿ ಇದೆ, ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅಂತ. ಅದೇ ರೀತಿ ಮನುಷ್ಯನಿಗೆ ಇನ್ನೂ ಹೆಚ್ಚಿನ ಶಕ್ತಿ ಇದೆ. ಶಬ್ದಗಳನ್ನು ವಿಚಾರ ಮಾಡಿ ಅರಿಯುವ ಶಕ್ತಿ ಮನುಷ್ಯನಿಗಿದೆ. ಆದ್ದರಿಂದ ಯಾರು ಏನೇ ಶಬ್ದಗಳನ್ನು ಹೇಳಿ ವಿಚಾರ ಮಾಡಿ ಗ್ರಹಣ ಅಂದರೆ ತೆಗೆದುಕೊಳ್ಳೋದನ್ನು ತೆಗೆದುಕೊಳ್ಳಿ, ಬಿಡುವಂಥದ್ದನ್ನು ಬಿಡಿ. ಎಲ್ಲವನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ, ಎಲ್ಲವನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಈ ಕಥೆಗಳಲ್ಲಿ ರೋಚಕ, ಭಯಾನಕ ಇವುಗಳೆಲ್ಲ ಇರ್ತವಲ್ಲ, ಅವುಗಳಲ್ಲಿ ಸಾರ ಶಬ್ದಗಳಿದ್ದರೆ ತೆಗೆದುಕೊಳ್ಳಿ, ಅಸಾರ ಶಬ್ದಗಳಿದ್ದರೆ ತೆಗೆದುಕೊಳ್ಬೇಡಿ. ಅವುಗಳಲ್ಲಿ ಇರೋದೇ ಇಲ್ಲ, ಆದರೆ ಎಲ್ಲೋ ಒಂದೊಂದು ಶಬ್ದಗಳು ಇರ್ತವೆ, ಎಲ್ಲೋ ಒಂದೊಂದು ಶಬ್ದಗಳು ಇರ್ತವೆ. ಹಾಗಾಗಿ ಆ ಶಬ್ದಗಳನ್ನು ತೆಗೆದುಕೊಳ್ಳಿ. ಆ ಶಬ್ದಗಳನ್ನು ತೆಗೆದುಕೊಂಡು ವರ್ಗಾವಣೆ ಮಾಡಿ ನಿಮ್ಮ ನಿಜ ತತ್ವವನ್ನು ತಿಳಿದುಕೊಳ್ಳಿ. ಆಗ ಮಾತ್ರ ನೀವು ಈ ಬಂಧನದಿಂದ ಬಿಡುಗಡೆ ಆಗಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನು ಹೇಳಿ ಇಲ್ಲಿಗೆ ಈ ಒಂದು ವಿಚಾರವನ್ನು ಮುಕ್ತಾಯ ಮಾಡೋಣ, ಸತ್ಸಂಗವನ್ನು. बोलिए श्री सत्यनाम हरि कबीर साहेब की, सदगुरु श्री हनुमान साहेब की, गुरु माता जी की, सर्व संत महंत की. ಧನ್ಯವಾದ. ಏನಮ್ಮ ಬಹಳ ವಿಚಾರಗಳು ಧನ್ಯವಾದ. ಇಲ್ಲಿ ಎಲ್ಲ ಗುರುಗಳು ಹೇಳ್ಸೋದು ನಮಗೆ. ಭಾಳ ಚೆನ್ನಾಗಿ. जय जय सत्य कबीर हम सब बालन कारण प्रगटे तनदारी साये प्रगटे तनदारी पारक रूप विहारी पारक रूप विहारी अविचल अविकारी. लास्ट को बिट्बी. जय जय सत्य कबीर सतनाम सत सुकृत सतरतात कामी साहेब सतरतात कामी विगत कलेश सतदामी विगत कलेश सतदामी त्रिभुवनपति स्वामी
साहेब जय जय सत्य कबीर जयतु कबीरं नाशक भवपीरं साहेब नाशक भवपीरं दारो मनुज शरीरं दारो मनुज शरीरं शिशुवर शरधीरं साहेब जय जय सत्य कबीर कमल पाक पर शोभित शोभातीत कैसे साहेब शोभातीत कैसे नीलाचल पर नाजित नीलाचल पर नाजित मुक्तामणि जैसे साहेब जय जय सत्य कबीर परम मनोहर रूपम प्रमुदित सुखराशि साहेब प्रमुदित सुखराशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर कुमारण कारण प्रगटे तनधारी साहेब प्रगटे तनधारी पारक रूप विहारी पारक रूप विहारी अविचल अविकारी साहेब जय जय सत्य कबीर साहेब कबीर की आरती अगणित गहारी साहेब अगणित गहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर जय जय सत्य कबीर बोलिए श्री सत्यनारायण कबीर साहेब की